ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಾನು ನಿಮ್ಮ ಕನ್ನಡ ಉಪನ್ಯಾಸಕ KL ಗುಡಿಮನಿ. ಸಾಹಿತ್ಯೇತನ ಸ್ವತಂತ್ರ ಪದವಿಪೂರ್ವ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯ ಮೊದಲು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, SSLC ಮುಗಿಸಿ ಮುಂದೆ PUC ವಿಜ್ಞಾನ ಮತ್ತು ವಾಣಿಜ್ಯ ಪ್ರಥಮ PUCಗೆ ದಾಖಲಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಮಗೆ ಪ್ರಥಮ PUC ಪಠ್ಯಗಳಲ್ಲಿ ಅದು ಕನ್ನಡ ಪಠ್ಯಪುಸ್ತಕವನ್ನು ಒಂದು 100 ಅಂಕಗಳಿಗೆ ಸೀಮಿತಗೊಳಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಒಂದು 100 ಅಂಕಗಳಿಗೆ ಸೀಮಿತಗೊಳಿಸಿರ್ತಕ್ಕಂಥ ಪಠ್ಯಪುಸ್ತಕದ ಪಠ್ಯಕ್ರಮವನ್ನು ನಾವು ಕುರಿತು ಅವಲೋಕನ ಮಾಡೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಪದವಿಪೂರ್ವ ಶಿಕ್ಷಣ ಇಲಾಖೆ ನಮಗೆ ಕೆಲವೊಂದಿಷ್ಟು ಪಠ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಪಾಠ, ಕೆಲವೊಂದಿಷ್ಟು ಪದ್ಯ ಮತ್ತು ಕೆಲವೊಂದಿಷ್ಟು ಗದ್ಯ ಪಾಠಗಳನ್ನು ಕೈಬಿಡಲಾಗಿದೆ. ಅಲ್ಲಿ ಉಳಿದಿರ್ತಕ್ಕಂಥ ಶೇಕಡ 70% ಭಾಗದ ಪಠ್ಯಕ್ರಮವನ್ನು ಈ ವರ್ಷದ ಅಂದರೆ 2020 ಮತ್ತು 2021ನೇ ಸಾಲಿಗೆ ನಮ್ಮ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಆ ಪಠ್ಯಕ್ರಮದಲ್ಲಿ ಉಳಿಸಿರುವ ಪಠ್ಯ ಎಷ್ಟು, ತೆಗೆದಿರುವ ಪಠ್ಯಭಾಗ ಎಷ್ಟು ಎನ್ನುವುದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಮೂಲಕ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳು, ಕಾವ್ಯಭಾಗದಲ್ಲಿ ದುರ್ಯೋಧನ ವಿಲಾಪ, ನನ್ನ ವಿರಚಿತ ಕಾವ್ಯ ದುರ್ಯೋಧನ ವಿಲಾಪ ಎನ್ನುವ ಪದ್ಯಭಾಗವನ್ನು ನಮ್ಮ ಪಠ್ಯಕ್ಕೆ ಉಳಿಸಿದ್ದಾರೆ. ಅದಾದ ಬಳಿಕ ವಚನಗಳು, ಬಸವಣ್ಣನವರ ಅಲ್ಲಮಪ್ರಭು ವಚನ, ಗಟ್ಟಿವಾಳೆಯನವರ ವಚನ, ಅಕ್ಕಮಹಾದೇವಿಯ ವಚನ, 3 ಶ್ರೇಷ್ಠ ವಚನಕಾರರ ವಚನಗಳನ್ನು ಕೂಡ ನಾವು ಪಠ್ಯಕ್ಕೆ ಉಳಿಸಲಾಗಿದೆ. ನಂತರದಲ್ಲಿ ದೇವಲೋಕದಲ್ಲೇ ಕುಲವೇ ಸತ್ಕುಲವೆನ್ನುವಂಥ ಹರಿಹರನ ನಡಳೆಯನ್ನು ಕೂಡ ನಮಗೆ ಪಠ್ಯಕ್ಕೆ ಉಳಿಸಲಾಗಿದೆ. ಅದಾದ ಬಳಿಕ ಕವಿ ಲಕ್ಷ್ಮೀಶನವರು ಬರೆದಿರುವಂಥ ಜೈಮಿನಿ ಭಾರತದಿಂದ ಆಯ್ದುಕೊಂಡಿರ್ತಕ್ಕಂಥದ್ದಾಗ ಅವರು ಕಲ್ಪನಂ ಕರಗುವಂತೆ ಎನ್ನುವ ಲಕ್ಷ್ಮೀಶನ ಜೈಮಿನಿ ಭಾರತದ ಕಾವ್ಯಭಾಗವನ್ನು ಕೂಡ ನಮಗೆ ಪಠ್ಯಕ್ಕೆ ಉಳಿಸಿದ್ದಾರೆ. ಅದಾದ ನಂತರ ಪಠ್ಯಭಾಗದಲ್ಲಿ ಇನ್ನೊಂದು ಜನಪದ ಕಾವ್ಯವನ್ನು ನಾವು ನೋಡೋದು ಅಂದರೆ, ಅದಕ್ಕಿಂತ ಮುಂಚೆ ಅಲುವಿದಳು ಕಲ್ಪನ ಕರಗುವಂತೆ ಎನ್ನುವ ಪದಭಾಗವನ್ನು ಉಳಿಸುವುದರ ಜೊತೆಗೆ 5ನೆಯ ಪದ್ಯವಾಗಿ ಕಲ್ಲರಿಸದಿರು ಕಂಡೆ ತಾಳುಮನವೇ ಕನಕದಾಸರು ಬರೆದಿರತಕ್ಕಂಥ ಈ ಪದ್ಯಭಾಗವನ್ನು ಕೂಡ ಈ ಕೀರ್ತನೆಯನ್ನು ನಮಗೆ ಉಳಿಸಿದ್ದಾರೆ. ಅದಾದ ನಂತರ ಒಂದು ಜನಪದ ಕಾವ್ಯ ಶಿಶು ಮಕ್ಕಳಿಗೆ ಒಲೆದ ಮಹಾದೇವ ಎನ್ನುವಂಥ ಕಾವ್ಯಭಾಗವನ್ನು ಕೂಡ ನಮ್ಮ ಪಠ್ಯಕ್ಕೆ ಉಳಿಸಿದ್ದಾರೆ. ತದನಂತರದಲ್ಲಿ ರಸಋಷಿ ಕವಿ ಕುವೆಂಪುರವರು ಬರೆದಿರತಕ್ಕಂಥ ಅಖಂಡ ಕರ್ನಾಟಕ ಎನ್ನುವ ಪದ್ಯಭಾಗವನ್ನು ಕೂಡ ನಮ್ಮ ಪಠ್ಯಕ್ಕೆ ಉಳಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ ನಂತರ ಇಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, BC ರಾಮಚಂದ್ರ ಶರ್ಮಾರವರು ಬರೆದಿರ್ತಕ್ಕಂಥ ಕಾವ್ಯಭಾಗ. BC ರಾಮಚಂದ್ರ ಶರ್ಮಾರವರು ಬರೆದಿರ್ತಕ್ಕಂಥ ಕಾವ್ಯಭಾಗ ಯಾವುದು ಅಂತ ಹೇಳಿದ್ರೆ, ಎಂದಿಗೆ ಎನ್ನುವ ಪದ್ಯಭಾಗವನ್ನು ನೋಡ್ತಾರೆ. ಎಂದಿಗೆ ಆ ಪದ್ಯಭಾಗವು ಕೂಡ ನಮಗೆ ಉಳಿಸಿದ್ದಾರೆ. ಅದಾದ ಬಳಿಕ HS ಶಿವಪ್ರಕಾಶರವರು ಬರೆದಿರ್ತಕ್ಕಂಥ ಪದ್ಯಭಾಗ ಮಗು ಮತ್ತು ಹಣ್ಣುಗಳು ಎನ್ನುವ ಪದ್ಯಭಾಗವು ಕೂಡ ನಮ್ಮ ಪದ್ಯಭಾಗದಲ್ಲಿ ಉಳಿಸಿಕೊಳ್ಳಲಾಗಿದೆ. ಅದಾದ ಬಳಿಕ ಮಾರುತಿ ಪಟ್ಟಣ ಶೆಟ್ಟಿಯವರ ನಾ ಬರಿ ಗುರುಣವಲ್ಲ ಎನ್ನುವ ಪದ್ಯಭಾಗವನ್ನು ಕೂಡ ಉಳಿಸಿಕೊಳ್ಳಲಾಗಿದೆ. ಅದಾದ ನಂತರದಲ್ಲಿ ಲಕ್ಕುರ್ಸಿ ಆನಂದರವರ ದೇವರಿಗೊಂದು ಅರ್ಜಿ ಎನ್ನುವ ಪದ್ಯಭಾಗವನ್ನು ಕೂಡ ಉಳಿಸಿಕೊಳ್ಳಲಾಗಿದೆ. ಸ್ನೇಹಿತರೆ, ಒಂದು ನಾವು ಗಮನದಲ್ಲಿಟ್ಕೊಳ್ಬೇಕಾದಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಕೆಲವು ತೆಗೆದಿರುವಂಥ ಪದ್ಯಭಾಗವನ್ನು ನಾವು ನೋಡಿದಾದ್ರೆ, ಪದ್ಯಭಾಗದಲ್ಲಿ ಅಥವಾ ಕಾವ್ಯಭಾಗದಲ್ಲಿ ತೆಗೆದಿರುವ ಪದ್ಯಗಳು ಎಷ್ಟು, ಕಾವ್ಯಭಾಗ ಎಷ್ಟು ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ 4 ಪದ್ಯಗಳನ್ನು ಈ ವರ್ಷದ ಪಠ್ಯಕ್ರಮದಲ್ಲಿ ಅವನ್ನ ತೆಗೆದುಹಾಕಲಾಗಿದೆ. ಅದು ಯಾವುದು ಅಂತ ಹೇಳಿದ್ರೆ, ಮತ್ತೆ ಸೂರ್ಯ ಬರುತ್ತಾನೆ ಎನ್ನುವಂಥ
ಸುನಾಮಿ ಹಾಡು, ಹೊಲಿಗೆ ಯಂತ್ರದ ಅಣಿ, ಜೀವಕ್ಕೆ ಇಂಧನ, ಈ 4 ಪದ್ಯಭಾಗಗಳನ್ನು ಪದ್ಯಭಾಗದಿಂದ ಕೈಬಿಡಲಾಗಿದೆ. ಅದಾದ ಬಳಿಕ ಪದ್ಯಭಾಗದ ಪಠ್ಯಕ್ರಮ ಇಷ್ಟಾದರೆ, ಇನ್ನು ಗದ್ಯಭಾಗದಲ್ಲಿ ನಾವು ನೋಡುವಂಥದ್ದಾದರೆ ಗದ್ಯಭಾಗದಲ್ಲಿಯೂ ಕೂಡ ಸುಮಾರು 9 ಗದ್ಯಪಾಠಗಳು ಮೊದಲಿಗೆ ಇತ್ತು. ಅದರಲ್ಲಿ ಉಳಿದಿರುವಂಥದ್ದೆಷ್ಟು ಮತ್ತು ತೆಗೆದಿರುವಂಥದ್ದು ಎಷ್ಟು ಎನ್ನುವಂಥದ್ದನ್ನು ನಾವು ನೋಡುವುದಾದರೆ, ಇಲ್ಲಿ ಗದ್ಯಪಾಠದಲ್ಲಿಯೂ ಕೂಡ ಸುಮಾರು 1-2-3 ಗದ್ಯಪಾಠಗಳನ್ನು ಇಲ್ಲಿ ಕೈಬಿಡಲಾಗಿದೆ. ಅದು ಯಾವುದು ಅಂತ ಹೇಳಿದ್ರೆ, ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರ್ತಕ್ಕಂಥ ಗದ್ಯಪಾಠ, ಇದು ಕೂಡ ನಮ್ಮ ಪಠ್ಯಕ್ಕೆ ಉಳಿಸಲಾಗಿದೆ. ಇನ್ನು ರಾಗಿ ಮುದ್ದೆ, ಚಹ ರಘುನಾಥ್ ಅವರು ಬರೆದಿರ್ತಕ್ಕಂಥ ರಾಗಿ ಮುದ್ದೆ, ಇದು ಗದ್ಯಪಾಠ ನಮಗೆ ಉಳಿಸಲಾಗಿದೆ. ತದನಂತರದಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂಥ ಡಾಕ್ಟರ್ ಎಚ್ ನರಸಿಂಹ ಅವರು ವೈಚಾರಿಕ ಬರಹ ಆಗಿರುವುದರಿಂದ ಇದನ್ನು ಕೂಡ ನಮ್ಮ ಪಠ್ಯಕ್ಕೆ ಉಳಿಸಿಕೊಳ್ಳಲಾಗಿದೆ. ಅದಾದ ಬಳಿಕ ಶಾಸ್ತ್ರಿ ಮಾಸ್ತರರ ಮತ್ತು ಅವರ ಮಕ್ಕಳು ಎನ್ನುವಂಥ ಡಾಕ್ಟರ್ ಚರಣ ಮಾಲಿಕರ್ ಅವರು ಬರೆದಿರ್ತಕ್ಕಂಥ ಆ ಗದ್ಯಪಠವನ್ನು ಕೂಡ ನಮಗೆ ಉಳಿಸಿಕೊಳ್ಳಲಾಗಿದೆ. ಅದಾದ ನಂತರ ಬುದ್ಧ ಬಿಸಿಲೂರಿನವನು, ಮಹಾತ್ಮರ ಗುರು, ನಿರಾಕರಣೆ, ಗಾಂಧಿ ರಾಗಿ ಮುದ್ದೆ, ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, ಶಾಸ್ತ್ರಿ ಮಾಸ್ತರ್ ಮತ್ತವರ ಮಕ್ಕಳು, ಬುದ್ಧ ಬಿಸಿಲೂರಿನವನು, ಮಹಾತ್ಮರ ಗುರು, ನಿರಾಕರಣೆ, ಈ ಒಟ್ಟು 6 ಗದ್ಯಪಾಠಗಳನ್ನು 7 ಗದ್ಯಪಾಠಗಳನ್ನು ನಮಗೆ ಪಠ್ಯಕ್ಕೆ ಉಳಿಸಿಕೊಳ್ಳಲಾಗಿದೆ. 7 ಗದ್ಯಪಾಠಗಳು 1, 2, 3, 4, 5, 6, 7. ಈ 7 ಗದ್ಯಪಾಠಗಳನ್ನು ನಮಗೆ ಪಠ್ಯಕ್ಕೆ ಉಳಿಸಿಕೊಳ್ಳುವುದರ ಜೊತೆಗೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣದಿಂದ ಕೃಷಿ ಸಂಸ್ಕೃತಿ ಏನಾಯಿತು ಅನ್ನುವುದರ ವೈಚಾರಿಕ ಬರಹದ ಈ ಲೇಖನವನ್ನು, ಈ ಪಾಠವನ್ನು ಸಿ ಚಲೋಪುರಾಯ ಬರೆದಿರ್ತಕ್ಕಂಥ ಈ ಪಾಠವನ್ನು ಕೈಬಿಡಲಾಗಿದೆ. ನಂತರದಲ್ಲಿ ಚತುರಂಗ ಚಾತುರ್ಯ, ಯಾವ ಬರೆದಿರ್ತಕ್ಕಂಥ ಚತುರಂಗ ಚಾತುರ್ಯ, ಇದನ್ನು ಕೂಡ ಕೈಬಿಡಲಾಗಿದೆ. ಭಾಷಾಕಾರರು ಪಠ್ಯಕ್ರಮದಲ್ಲಿ, ಗದ್ಯಪಾಠದ ಪಠ್ಯಕ್ರಮದಲ್ಲಿ ಈ ಸುಮಾರು 9 ಗದ್ಯಪಾಠಗಳಲ್ಲಿ ನಮಗೆ ಈ ವರ್ಷದ ಪಠ್ಯಕ್ರಮಕ್ಕೆ 7 ಗದ್ಯಪಾಠಗಳನ್ನು ಉಳಿಸಿ 2 ಗದ್ಯಪಾಠಗಳನ್ನು, ಕೊನೆಯ 2 ಗದ್ಯಪಾಠಗಳನ್ನು ಪಠ್ಯಕ್ರಮದಿಂದ ಕೈಬಿಡಲಾಗಿದೆ. ಅಂದರೆ 30% ಪಠ್ಯಕ್ರಮವನ್ನು ಕಡಿತಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ 2 ಗದ್ಯಪಾಠಗಳನ್ನು ಕೈಬಿಡಲಾಗಿದೆ. ಅದಾದ ಬಳಿಕ ನಮಗೆ ಇನ್ನೊಂದು ನಾಟಕ ಬರುತ್ತೆ. ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರ್ತಕ್ಕಂಥ ಬೋಳೇಶಂಕರ ಅಥವಾ ಬೆಕ್ಕು ತಕ್ಕಡಿ ಬೋಳೇಶಂಕರ ಅಥವಾ ಬೆಕ್ಕು ತಕ್ಕಡಿ ಬೋಳೇಶಂಕರ, ಆ ನಾಟಕ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರ್ತಕ್ಕಂಥ ನಾಟಕವನ್ನು ಕೂಡ ಪೂರ್ಣ ಭಾಗವನ್ನು ಕೂಡ ನಮಗೆ ಪಠ್ಯಭಾಗಕ್ಕೆ ಉಳಿಸುತ್ತಾರೆ. ಹಾಗಾಗಿ 70% ಇರುವಂಥ ಪಠ್ಯಕ್ರಮವನ್ನು ನಾವು ಅಭ್ಯಾಸ ಮಾಡಬೇಕಾದಂಥದ್ದು ನಿರ್ಣಯ ಮಾಡಿ, ಇಲ್ಲಿ 70% ಪದ್ಯಭಾಗ ಮತ್ತು ಗದ್ಯಭಾಗ, ನಾಟಕ ಭಾಗ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಅದು 70% ಪಠ್ಯಕ್ರಮವನ್ನು ನಾವು ಅಭ್ಯಾಸ ಮಾಡಬೇಕು. ಅದರಲ್ಲಿ ಮೊದಲಿಗೆ ನಾವು ಕಾವ್ಯಭಾಗವನ್ನು ಕುರಿತು ಅಭ್ಯಾಸ ಮಾಡೋದಾದರೆ, ಕಾವ್ಯಭಾಗದಲ್ಲಿ ಮೊದಲಿಗೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ದುರ್ಯೋಧನ ವಿಲಾಪ ಎನ್ನುವ ಪದ್ಯಭಾಗ ನಮಗೆ ಪಠ್ಯಕ್ಕೆ ಅಳವಡಿಸಿದೆ. ದುರ್ಯೋಧನ ವಿಲಾಪ ಆ ಪದ್ಯಭಾಗವನ್ನು ಇವತ್ತು ನಾವು ಅಭ್ಯಾಸ ಮಾಡೋದಾದರೆ, ದುರ್ಯೋಧನ ವಿಲಾಪ ಪದ್ಯ ಅಭ್ಯಾಸ ಮಾಡುವಂಥದ್ದಾದರೆ, ಇಲ್ಲಿ ಕವಿ ರನ್ನರು ಬರೆದಿರ್ತಕ್ಕಂಥ ಪದ್ಯ, ಕವಿ ಚಕ್ರವರ್ತಿ ರತ್ನತ್ರಯರಲ್ಲಿ ಒಬ್ಬನಾಗಿರುವಂಥ ಕವಿ ರನ್ನ ವಿರಚಿತ ಕಾವ್ಯ ಗದಾಯುದ್ಧ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಸಾಹಸ ಭೀಮ ವಿಜಯ ಎಂದು ಕರೆಯುತ್ತಾರೆ. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎಂದೇ ಖ್ಯಾತಿಯಾಗಿರುವಂಥ ಈ ಕಾವ್ಯಭಾಗದಿಂದ ಆಯ್ದುಕೊಂಡಿರುವಂಥ ದುರ್ಯೋಧನ ವಿಲಾಪ ಅಥವಾ ದುರ್ಯೋಧನನ ದುಃಖ ಅಥವಾ ದುರ್ಯೋಧನನ ಪ್ರಲಾಪ ಎನ್ನುವ ಅರ್ಥದಲ್ಲಿ ನಾವು ಈ ಪದ್ಯಭಾಗವನ್ನು ನೋಡ್ತೇವೆ.
ನೆನೆ ನಿಂತ್ಕೊಳ್ತಾನೆ. ಮುಂದೆ ದಾನ ಚಿಂತಾಮಣಿ ಬಿರುದಾಂಕಿತ ಅತ್ತಿಮಪ್ಪಯ್ಯ ಪ್ರೋತ್ಸಾಹ ಬರುತ್ತದೆ. ಮುಂದೆ ಅಜಿತ ಸೇನಾಚಾರ್ಯರಿಂದ ವಿದ್ಯಾ ಸಂಪಾದನೆ ಮಾಡ್ತಾನೆ. ಹಾಗಾದರೆ ರನ್ನನ ಗುರುಗಳು ಅಜಿತ ಸೇನಾಚಾರ್ಯ. ಅಜಿತ ಸೇನಾಚಾರ್ಯರ ಅವರಿಂದ ವಿದ್ಯೆಯನ್ನು ಸಂಪಾದಿಸಿ ಮೊದಲು ಗಂಗರ ಮಂತ್ರಿ ಚವನರಾಯನ ಆಶ್ರಯ ಪಡೆದುಕೊಳ್ತಾನೆ. ಅದಾದ ಬಳಿಕ ಗಂಗರ ಪತನ ಆದ ನಂತರ ಚಾಲುಕ್ಯರ ದೊರೆ ತೈಲಪ ಹಾಗೂ ಸತಾಶ್ರಯ ಇರುವ ಬೆಳಗ ಈ ರಾಜರಲ್ಲಿ ಆಸ್ಥಾನದ ಕವಿಯಾಗಿ ಕುಳಿತುಕೊಳ್ಳುತ್ತಾರೆ. ಅದರ ಜೊತೆಗೆ ಅಜಿತ ತೀರ್ಥಂಕರ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ ಎನ್ನುವಂಥವು ಈತನ ಉಪಲಬ್ಧವಾದಂಥ ಎರಡು ಪ್ರಶ್ನೆ ಕೃತಿ. ಇಲ್ಲಿ ಈ ಎರಡು ಕಾವ್ಯಗಳಿಂದ ನಾವು ಮಾಡ್ತೇವೆ. ಚಂಪೂ ಶೈಲಿಯ ಕೃತಿಗಳಲ್ಲಿ ಒಂದಾದಂತಹ ಸಾಹಸ ಭೀಮ ವಿಜಯಂ ರನ್ನನು ಪಂಪ ಕವಿಯ ಅರಿಕೇಸರಿಯನ್ನು ಸಮೀಕರಿಸಿ ಕಾವ್ಯ ರಚಿಸಿದಂತೆ ಪಂಪ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಪಂಪ ಭಾರತದಲ್ಲಿ ಸಾಮಂತ ಅರಸನಾಗಿರುವಂತ ಅರಿಕೇಸರಿಯನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪಂಪ ತನ್ನ ಪಂಪ ಭಾರತದಲ್ಲಿ ಅರ್ಜುನನಿಗೆ ಹೋಲಿಕೆ ಮಾಡಿ ಬರೀತಾನೆ. ಮಹಾಭಾರತದ ಅರ್ಜುನನಿಗೆ ಹೋಲಿಕೆ ಮಾಡಿ ಬರೀತಾನೆ. ಅದೇ ತೆರನಾಗಿ ಇಲ್ಲಿ ಸಾಹಸ ಭೀಮ ಬಿರುದಾಂಕಿತ ಹಿರಿಯಬೆಡಂಗ ಸತ್ಯಾಶ್ರಯನನ್ನ ಭೀಮನೊಂದಿಗೆ ಇಲ್ಲಿ ಸಮೀಕರಿಸುವಂಥದ್ದು ಈ ಕಾಲಭಾಗವನ್ನು ನೋಡ್ತೇವೆ. ಈಗಾಗಲೇ ಏನಾಗ್ತದೆ ಅಂತ ಹೇಳಿದ್ರೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ದೃಶ್ಯ ಏನಿದೆಯಲ್ಲ, ಮಹಾಭಾರತದ ಆ ಕುರುಕ್ಷೇತ್ರ ಯುದ್ಧದ ದೃಶ್ಯವೇ ಈ ಗದಾಯುದ್ಧ ಕಾಲದ ಮೂಲ ಮುಖ್ಯ ಕಥಾವಸ್ತು. ಇಡೀ ಮಹಾಭಾರತವನ್ನ ಕವಿ ರನ್ನ ಹೇಳ್ಕೊಳ್ತಾನೆ, ಇಡೀ ಮಹಾಭಾರತವನ್ನು ನಾನು ಸಿಂಹಾವಲೋಕನ ಕ್ರಮದಿಂದ ಬರೆದಿದ್ದೇನೆ, ಸಿಂಹಾವಲೋಕನ ಕ್ರಮದಲ್ಲಿ ನಾನು ರೂಪಿಸಿದ್ದೇನೆ ಎಂದು ಹೇಳ್ಕೊಳ್ತಾನೆ. ಹಾಗಾಗಿ ಇಡೀ ಕಾವ್ಯದಲ್ಲಿ ರನ್ನನ ಗದಾಯುದ್ಧದ ಇಡೀ ಕಾವ್ಯದಲ್ಲಿ ನಾಟಕೀಯ ಶೈಲಿಯನ್ನು ನಾವು ಕಾಣ್ತಾ ಹೋಗುತ್ತೇವೆ. ಇಲ್ಲಿ ಅತ್ಯಂತ ಮಿತ್ರರೇ ನಾವು ಒಂದು ನೆನಪಿಟ್ಕೊಳ್ಬೇಕಾದಂಥದ್ದು ಏನಪ್ಪ ಅಂತಂದ್ರೆ, ಕವಿ ಗದಾಯುದ್ಧವನ್ನು ಬರೆಯುವಂಥ ವಿಚಾರವನ್ನು ಹೇಳ್ತಾ ಹೋಗ್ತಾನೆ. ಈಗಾಗಲೇ ಮಹಾಭಾರತದ ಯುದ್ಧ ಆಗೋಗಿದೆ. ಸುಮಾರು 18 ದಿನಗಳ ಕಾಲ 17 ದಿನಗಳ ಕಾಲ ಮಹಾಭಾರತದ ಯುದ್ಧ ಆಗೋಗಿದೆ. 18ನೆಯ ದಿನದ ಈಗಾಗಲೇ ಯುದ್ಧದಲ್ಲಿ ತನ್ನವರೆಲ್ಲ ಕಳೆದುಕೊಂಡಿರುವಂತಹ ದುರ್ಯೋಧನ ಯುದ್ಧಭೂಮಿಯಲ್ಲಿ ರಣರಂಗದಲ್ಲಿ ಶರಶೈಲಿಯದಲ್ಲಿದ್ದ ಅಂದ್ರೆ ಬಾಣಗಳೆಂಬ ಹಾಸಿಗೆಯ ಮೇಲೆ ಮಲಗಿರುವ ಅಜ್ಜ ತಾತ ಭೀಷ್ಮನನ್ನ ಭೇಟಿ ಮಾಡಲಿಕ್ಕೆ ಸಂಜಯನ ನೋಡಿ ಸಂಜಯನ ಜೊತೆಗೂಡಿ ಹೋಗ್ತಾ ಇದ್ದಾನೆ. ಸತ್ತು ಬಿದ್ದಿರುವ ಆ ವೈರಿ ಶತ್ರು ಪಕ್ಷದ ವೈರಿ ಪಕ್ಷದ ವೀರ ಅಭಿಮನ್ಯುವನನ್ನ ಇಲ್ಲಿ ಪ್ರಶಂಸಿಸುವ ಮತ್ತು ಅವನ ಮನೋಧರ್ಮ ಮೆಚ್ಚತಕ್ಕಂಥದ್ದಾಗಿದೆ. ಗುರು ದ್ರೋಣಾಚಾರ್ಯರು ತಮ್ಮ ಮಗ ದುಶಾಸನ ಮಗ ಲಕ್ಷ್ಮಣಕುಮಾರ ಮತ್ತು ಪ್ರಾಣ ಸ್ನೇಹಿತನಾಗಿರುವಂಥ ಕರ್ಣನ ಕಳೆಬರಗಳನ್ನು ಕಂಡು ದುರೋಧನ ಪಡುವಂಥ ಆ ದುಃಖ, ಆ ದುಮ್ಮಾನ, ಈ ಪ್ರಲಾಪಗಳು ಈ ಕಾಲಭಾಗದ ಕಥಾವಸ್ತು. ಸ್ನೇಹಿತರು ಒಂದು ನೆನಪಿಟ್ಕೊಳ್ಬೇಕಾದಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಕಾಲಭಾಗದಲ್ಲಿ ಈಗಾಗಲೇ ರನ್ನ ಹೇಳುವಂತೆ ತನ್ನ ಕಾಲದಲ್ಲಿ ಸುಮಾರು 18 ದಿನಗಳ ಕಾಲ ಯುದ್ಧ ಆಗೋಗ್ಬಿಟ್ಟಿದೆ. 17 ದಿನಗಳ ಕಾಲ ಯುದ್ಧ ಮುಗಿದೋಗಿತ್ತು. ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಆಯಿತು. ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಆದ ಬಳಿಕ ಇಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಆಗೋಗಿತ್ತು. ಯುದ್ಧ ಮುಗಿದು ಹೋದ ಆ ಸಂದರ್ಭ ದುರ್ಯೋಧನ ತನ್ನೆಲ್ಲ ಸೈನ್ಯವನ್ನು ಕಳೆದುಕೊಂಡಿದ್ದಾನೆ. ತನ್ನ ಗೆಳೆಯಾಗಿರ್ತಕ್ಕಂಥ ಕರ್ಣನ ಸಾವು ಕೂಡ ಆಗೋಗಿದೆ. ಕರ್ಣನು ಸತ್ತೋಗಿದ್ದಾನೆ. ಗುರುಗಳಾಗಿರುವಂಥ ದ್ರೋಣಾಚಾರ್ಯರು ಕೂಡ ಇಲ್ಲಿ ತೀರಿ ಹೋಗಿದ್ದಾರೆ. ಪ್ರೀತಿಯ ಸೋದರನಾಗಿರುವಂಥ ದುಶಾಸನನು ಕೂಡ ಈಗಾಗಲೇ ಮಡಿದು ಹೋಗಿದ್ದಾನೆ. ಪ್ರೀತಿಯ ಮಗನಾಗಿರುವಂಥ ಲಕ್ಷ್ಮಣಕುಮಾರನು ಕೂಡ ಸತ್ತು ಹೋಗಿದ್ದಾನೆ. ಅರ್ಜುನನ ಮಗನಾಗಿರುವಂಥ ಅಭಿಮನ್ಯು ಕೂಡ ರಣರಂಗದಲ್ಲಿ ಸತ್ತು ಬಿದ್ದಿದ್ದಾನೆ. ಅಲ್ಲಿ ಎಲ್ಲರನ್ನು ಕಳೆದುಕೊಂಡಿರ್ತಕ್ಕಂಥ ದುರ್ಯೋಧನ
ಕೊನೆಗೆ ತಂದೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಬಂದು ಹೇಳ್ತಾರೆ. ಧೃತರಾಷ್ಟ್ರ ಮತ್ತು ಗಾಂಧಾರಿ ಬಂದು ಹೇಳ್ತಾರೆ, ನೋಡಪ್ಪ ದುರ್ಯೋಧನ, ನೋಡಪ್ಪ ಸುಯೋಧನ, ಈಗಾಗಲೇ ನೀನು ಈ ರಣರಂಗದಲ್ಲಿ ಹೋರಾಟ ಮಾಡಿ ಪಾಂಡವರ ಜೊತೆಗೆ ನೀನು ಎಲ್ಲರನ್ನೂ ಕಳೆದುಕೊಂಡು ಬಿಟ್ಟಿದೀಯಾ. ನಿನ್ನ 98 ಸಹೋದರರನ್ನು ನೀನು ಕಳೆದುಕೊಂಡಿದ್ದೀಯಾ. ಎಲ್ಲರನ್ನೂ ಕಳೆದುಕೊಂಡು ನೀನು ಉಳಿದಿರುವಂಥವನು ಈಗ ನೀನು ಏಕಮಾತ್ರ. ನೀನು ಪಾಂಡವರ ಜೊತೆಗೆ ಸಂಧಿಯನ್ನು ಮಾಡೋದಾದರೆ, ಸಂಧಿಯನ್ನು ಮಾಡಿಕೊಂಡ್ರೆ ಅದು ಒಳಿತಾಗತ್ತೆ. ನೀನು ರಾಜನಾಗಿರಬಹುದು, ನೀನು ಚಕ್ರವರ್ತಿ ಆಗಿರಬಹುದು. ಯಾಕೆ ನೀನು ಸಂಧಿಯನ್ನು ಮಾಡಿಕೊಳ್ಳಬಾರದು? ಸಂಧಿಯನ್ನು ಮಾಡಿಕೊಳ್ಳಬಹುದಲ್ಲ ಎನ್ನುವ ಸಲಹೆಯನ್ನು ತಂದೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ದುರ್ಯೋಧನಿಗೆ ಹೇಳ್ತಾರೆ. ದುರ್ಯೋಧನ ಕೇಳೋದೇ ಇಲ್ಲ. ನಾನು ಅವರ ಜೊತೆಗೆ ಸಂಧಿಯನ್ನು ಮಾಡಿಕೊಳ್ಳುವುದೇ? ಅದಾಗದು, ಅದು ಅಸಾಧ್ಯವಾದಂಥ ಮಾತು. ನಾನು ಸಂಧಿಯನ್ನು ಮಾಡಿಕೊಳ್ಳೋದಿಲ್ಲ ಎಂದು ದುರ್ಯೋಧನ ಪ್ರತಿ ಮಾತನ್ನಾಡುತ್ತಾನೆ ತಂದೆ ತಾಯಿ. ಆಯ್ತಪ್ಪ, ಇನ್ನು ನಮ್ಮ ಮಾತನ್ನು ನೀನು ಕೇಳೋದಿಲ್ಲ ಅಂತ ಹೇಳಿದ್ರೆ, ನಿನ್ನ ಹಿರಿಯ ಅಜ್ಜನಾಗಿರುವಂಥ ಗುರು ದ್ರೋಣಾಚಾರ್ಯರು ಶರಶಯದಲ್ಲಿದ್ದಾರೆ. ಅವರು ಬಾಣಗಳೆಂಬ ಹಾಸಿಗೆಯ ಮೇಲೆ ಮಲಗಿದ್ದಾರೆ, ಇನ್ನೂ ಜೀವಂತ ಇದ್ದಾರೆ. ಅವರು ಹೇಗೆ ಹೇಳುತ್ತಾರೆಯೋ ನೀನು ಹಾಗೆ ಮುಂದುವರಿಬಹುದು. ಸಂಧಿಯನ್ನು ಮಾಡಿಕೊ ಎಂದರೆ ಸಂಧಿಯನ್ನು ಮಾಡಿಕೊಳ್ಳಬಹುದು, ಅಥವಾ ಮುಂದಿನ ಕಾರ್ಯ ವೈಖರಿಗೆ ಮಾರ್ಗವನ್ನು ತೋರುವಂಥ ಹಿರಿಯರಾಗಿರುವಂಥ ಗುರು ದ್ರೋಣಾಚಾರ್ಯರಿದ್ದಾರೆ. ಬಿಲೋಜರಾಗಿರುವಂಥ ಗುರು ದ್ರೋಣಾಚಾರ್ಯರ ಮಾರ್ಗದಂತೆ ನೀನು ಮುನ್ನಡೆ ಎಂದು ತಂದೆ ತಾಯಿ ಧೃತರಾಷ್ಟ್ರ ಮತ್ತು ಗಾಂಧಾರಿ ತಿಳಿಸ್ತಾರೆ. ಅದಾದ ಬಳಿಕ ಅಲ್ಲಿಂದ ತಂದೆ ತಾಯಿಗಳಿಗೆ ಕೊಡಮಟ್ಟು ನಮಸ್ಕರಿಸಿ ಸಂಜಯ ಅನ್ನೋ ಒಂದು ಪಾತ್ರ ಬರುತ್ತೆ. ಸಂಜಯ ಯಾರು ಅಂತ ಹೇಳಿದ್ರೆ, ಮಹಾಭಾರತದ ಯುದ್ಧ ನಡೆದ ಸಂದರ್ಭದಲ್ಲಿ ಮಹಾಭಾರತದ ಇಡೀ ಆ ಚಿತ್ರಣವನ್ನ, ಕುರುಕ್ಷೇತ್ರ ಯುದ್ಧದ ಚಿತ್ರಣವನ್ನ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಅದನ್ನು ಹೇಳುವವನು. ಎಷ್ಟನೆಯ ದಿನದ ಯುದ್ಧ ನಡೀತಾ ಇದೆ, ಯಾವ್ಯಾವ ಸೈನ್ಯ ಪಡೆ ವೀರ ಮರಣವನ್ನು ಅಪ್ಪಿತ್ತು, ಆ ಇಡೀ ಯುದ್ಧದ ರಣರಂಗದ ಚಿತ್ರಣವನ್ನ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಹೇಳ್ತಕ್ಕಂಥವನು. ಯಾಕಂತ ಹೇಳಿದ್ರೆ ಧೃತರಾಷ್ಟ್ರ ಕಣ್ಣಿಲ್ಲ, ಕುರುಡ. ಗಾಂಧಾರಿಯೂ ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾನೆ. ಹಾಗಾಗಿರುವುದರಿಂದ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಇಡೀ ಮಹಾಭಾರತದ ಕುರುಕ್ಷೇತ್ರದ ಚಿತ್ರಣವನ್ನು ಕೊಡುವಂಥ ಕೆಲಸ ಸಂಜಯನ. ಆ ಸಂಜಯ ಸಹಾಯಕ ಅವರಿಗೆ. ಇಲ್ಲಿ ಸಂಜಯನೇ ದುರ್ಯೋಧನನ ಸಹಾಯಕನಾಗಿ ರಣರಂಗದಲ್ಲಿ ಅವರು ಹೋಗ್ತಾ ಇದ್ದಾರೆ. ತನ್ನವರೆಲ್ಲರನ್ನೂ ಕಳೆದುಕೊಂಡಿರ್ತಕ್ಕಂಥ ದುರ್ಯೋಧನ ದುಃಖಿಸುತ್ತಾ, ಪ್ರಲಾಪಿಸುತ್ತಾ, ದುಃಖ ಪಡುತ್ತಾ ದುರ್ಯೋಧನ ಆಗ ನೋಡಿದ್ರೆ ದುರ್ಯೋಧನ ಚಲದಂಕಮಲ್ಲ, ಅವನು ಎದುರೋದಿಲ್ಲ. ಕಡೆಗೆ ಗೊತ್ತಾಗುತ್ತೆ ನಮಗೆ, ನಾನು ಇವರ ಜೊತೆಗೆ ಕಾದಾಡುತ್ತೇನೆ ವಿನಃ ಸಂಧಿಯನ್ನು ಮಾಡಿಕೊಳ್ಳುವುದಿಲ್ಲ ಎನ್ನುವಂಥದ್ದು ದುರ್ಯೋಧನನ ಛಲದ ಮಾತನ್ನು ನಾವು ನೋಡ್ತಾ ಹೋಗುತ್ತೇವೆ. ಹಾಗಾಗಿ ದುರ್ಯೋಧನ ಇಲ್ಲಿ ಸಂಧಿ ಕಾರ್ಯಕ್ಕೆ ಒಪ್ಪದೇ ನಾನು ಗುರು ದ್ರೋಣಾಚಾರ್ಯರ ಮಾತಿನಂತೆ ಮುಂದುವರಿತೀನಿ ಅಂತ ಹೋಗ್ತಾ ಇದ್ದೆ. ಆ ಹೋಗುವ ಸಂದರ್ಭದಲ್ಲಿ ಸಂಜಯನ ಜೊತೆಗೂಡಿ ರಣರಂಗದಲ್ಲಿ ಹೋಗ್ತಾ ಇದ್ದ. ಯುದ್ಧ ಆಗೋಗ್ಬಿಟ್ಟಿದೆ. 11 ದಕ್ಷಿಣಿಯ ಸೈನ್ಯವು ಕೂಡ ಈಗಾಗಲೇ ಸರ್ವನಾಶವಾಗೋಗಿದೆ. ಪಾಂಡವರ 5 ಉಳಿದಿದ್ದಾರೆ. ದುರ್ಯೋಧನನ ಕಡೆ ಇರುವಂಥ ಎಲ್ಲ ಸೈನ್ಯ ಈಗಾಗಲೇ ಸಾವಾಗೋಗಿದೆ. ತಮ್ಮ ದುಶಾಸನನ್ನು ಕೂಡ ಕಾಣ್ತಾ ಇಲ್ಲ. ಪ್ರೀತಿಯ ಗೆಳೆಯನಾಗಿರುವಂಥ ಕರ್ಣ, ಆತನೂ ಕೂಡ ಕಾಣ್ತಾ ಇಲ್ಲ. ಸಂಜಯನ ಜೊತೆಗೆ ಗುರು ದ್ರೋಣಾಚಾರ್ಯರನ್ನ ಭೇಟಿ ಮಾಡಲಿಕ್ಕೆ ಆ ಕುರುಕ್ಷೇತ್ರ ಯುದ್ಧ ನಡೆದಿರುವಂಥ ರಣರಂಗದಲ್ಲಿ ಬರ್ತಾ ಇದ್ದಾನೆ. ಅಲ್ಲಿ ಅಲ್ಲಲ್ಲಿ ಏನಪ್ಪ ಅಂತಂದರೆ, ಆ ಸೈನಿಕರ ಕೈಗಳಿಂದ ಈಗಾಗಲೇ ಸತ್ತು ಬಿದ್ದಿರುವಂಥ ಸೈನಿಕರ ಶಸ್ತ್ರಾಸ್ತ್ರಗಳು ಬಿದ್ದಿದ್ದಾವೆ. ಅದರ ಜೊತೆಗೆ ಬೆಟ್ಟದಾಕಾರೋಪಾದಿಯಲ್ಲಿ ಬಿದ್ದಿರುವಂಥ ಆ ಸತ್ತು ಬಿದ್ದಿರುವ ಆನೆಯ ದೇಹಗಳು ಕೂಡ ಇದ್ದಾವೆ. ಇದೆಲ್ಲದರ ಮಧ್ಯೆ ರಕ್ತ ಹೇಗೆ ಹರಿತಾ ಇದೆ ಅಂತ ಹೇಳಿದ್ರೆ, ಸಮುದ್ರದ ಆಕಾರದಲ್ಲಿ ರಕ್ತ ಹರಿತಾ ಇದೆ, ನೆತ್ತರು ಹರಿತಾ ಇದೆ. ಅಲ್ಲಿ ಆ ರಣರಂಗದಲ್ಲಿ, ಆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಗುರು ದ್ರೋಣಾಚಾರ್ಯರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಗುರು ದ್ರೋಣಾಚಾರ್ಯರನ್ನ ಭೇಟಿ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆರಂಭದ ಪದ್ಯಭಾಗದಲ್ಲಿ ಹೋಗ್ತಾ ಇದ್ದಾನೆ. ಅದು ರಣರಂಗ ಹೇಗಿತ್ತು ಅನ್ನುವಂಥದ್ದನ್ನು ಮೊದಲ ಪದ್ಯದಲ್ಲಿ ನಾವು ನೋಡೋದಾದ್ರೆ,
ತಡಿಗವೆಣಗಳನೆ ಭಾರೀ ಗಾತ್ರದ ದೊಡ್ಡ ಗಾತ್ರದ ಎಣೆಗಳನ್ನು ಸತ್ತು ಬಿದ್ದಿರುವ ಭಾರೀ ಗಾತ್ರದ ಎಣೆಗಳನ್ನು ಕುಡಿಯುತ್ತಾ ಮೆಲ್ಲನೆ ನಡೆದು ನಿಧಾನವಾಗಿ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅತಿ ಅವಸರದಿಂದ ನಡೆಯಲು ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸಮುದ್ರೋಪಾದಿಯಲ್ಲಿ ನೆತ್ತರ ಹರಿತಾ ಇದೆ. ಆ ನೆತ್ತರದ ಮಡುವಿನಲ್ಲಿ ಸೈನಿಕರ ಭಾರೀ ಗಾತ್ರದ ಎಣೆಗಳು ಬಿದ್ದಾವೆ. ಅಲ್ಲಲ್ಲ ರಣರಂಗದಲ್ಲಿ ಬಿದ್ದಿರುವ ಆಯುಧಗಳು ಬಿದ್ದಾವೆ. ಎಲ್ಲಾದರೂ ಕಾಲಿಟ್ಟುಬಿಟ್ರೆ ಆಯುಧಗಳ ಮೇಲೇನೆ ಕಾಲಿಡಬೇಕಾಗ್ತದೆ. ಹಾಗಾಗಿ ದುರ್ಯೋಧನ ಆಯುಧದ ಮೇಲೆ ಕಾಲಿಟ್ರೆ ಅಂಗಾಲಿಗೆ ಚುಚ್ಚುತ್ತಾ ಇರಲು ಅದಕ್ಕಾಗಿ ಭಾರೀ ಗಾತ್ರದ ಎಣಗಳ ಮೇಲೆ ಮೆಲ್ಲಗೆ ಕಾಲನ್ನು ಇಡುತ್ತಾ ದಾಟಿ ಹೋಗ್ತಾ ಇದ್ದ. ಹೀಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಒಂದನೆಯ ಪದ್ಯ ಗೊತ್ತಾಯ್ತು ಅಂತ ನಾನು ಭಾವಿಸಿಕೊಂಡಿದ್ದೀನಿ. ನಂತರದಲ್ಲಿ ಎರಡನೆಯ ಪದ್ಯದಲ್ಲಿ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ ರಣರಂಗದಲ್ಲಿ ಹೋಗುವಂತ ಸನ್ನಿವೇಶವನ್ನು ನಾವು ನೋಡ್ತೇವೆ. ರಣರಂಗದಲ್ಲಿ ಹೋಗುವಂತ ಸನ್ನಿವೇಶನ ನಾವು ನೋಡೋದಾದ್ರೆ ಓದ್ತಾ ಇದ್ದೀನಿ ನೋಡಿ. ನಾನು ಹಳೆಗನ್ನಡ ಓದುವಂಥದ್ದು. ಇವ ಅಂದ್ರ ಆನೆ ಅಂತ ಅರ್ಥ, ಶೈಲ ಅಂದ್ರೆ ಬೆಟ್ಟ ಅಂತ ಅರ್ಥ. ಇವ ಅಂದ್ರ ಆನೆ, ಶೈಲ ಅಂದ್ರೆ ಬೆಟ್ಟ. ಇವ ಶೈಲಂಗಳನ್ನೇರಿ ಏರಿ ರುದೀರ ಸ್ತ್ರೋತಂಗಳನ್ನು ದಾಂಟಿ ಇವದೋರ್ನೀಲ ಲತ ಪ್ರತಾನ ವಿಪಿನ ವ್ರಾತಂಗಳೋ ಶಿಲ್ಕಿ ಬರಂಗೈದು ಉರಿದೈದೆ ಸಂಜಯ ಶಿರಸ್ಕಂದಾವಲಂಬಂ ಗುರು ಪ್ರಭುಂ ಖಂಡಂ ಶರಜಾತ ಜಜ್ಜೈತ ಗಾತ್ರ ತ್ರಾಣನಂ ದ್ರೋಣಂ. ಬಹಳ ಅರ್ಥಪೂರ್ಣವಾದಂತ ಈ ಕಾವ್ಯ ಸ್ನೇಹಿತರೆ. ಇಲ್ಲಿ ಯುವಶೈಲಂಗಳು ಅಂತಾರೆ. ಆ ರಣರಂಗದಲ್ಲಿ ದುರ್ಯೋಧನ ಹೋಗ್ತಾ ಇದ್ದಾರೆ. ರಣರಂಗದಲ್ಲಿ ದುರ್ಯೋಧನ ಹೋಗ್ತಾ ಇದ್ದಾರೆ ಸಂಜಯನ ಜೊತೆಗೂಡಿ. ಆ ಸಂಜಯನ ಜೊತೆಗೂಡಿ ಹೋಗ್ತಾ ಇರುವಂತಹ ಸಂದರ್ಭದ ಆ ಪ್ರಸಂಗವನ್ನು ಕವಿ ಹೀಗೆ ವರ್ಣಿಸ್ತಾರೆ. ಆ ರಣರಂಗದ ಅಲ್ಲಿ ಆಗಿ ಹೋಗಿರುವಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಯುವಶೈಲಂಗಳನ್ನು ಏರಿ ಅಂತ ನೋಡಿ. ಒಂದು ನಾನು ತೋರಿಸ್ತಾ ಹೋಗ್ತೇನೆ. ಯುವಶೈಲಂಗಳನ್ನೇರಿ ಅಂದ್ರ ಆನೆಯ ದೇಹಗಳು ಅಂತ. ಇನ್ನೊಂದು ಹೇಳಿದೆ, ಇವ ಅಂದ್ರ ಆನೆ, ಶೈಲ ಅಂದ್ರ ಬೆಟ್ಟ. ಆನೆಯ ದೇಹಗಳೆಂಬ ಬೆಟ್ಟವನ್ನು ಏರಿ ಭಾರಿ ಗಾತ್ರದ ಆನೆಗಳು ಸತ್ತು ಬಿದ್ದಿದ್ವಂತೆ. ಆ ಭಾರಿ ಗಾತ್ರದ ಆನೆಗಳು ಬೆಟ್ಟದೋಪಾದಿಯಲ್ಲಿ ಸತ್ತು ಬಿದ್ದಿದ್ವು. ಕಾಣ್ತಾ ಇದ್ವು. ಆನೆ ಅಂದ್ರೆ ಅದು ಚಿಕ್ಕ ಪ್ರಾಣಿಯೇ ಅಲ್ವಲ್ಲ. ಹಾಗಾಗಿ ಸತ್ತು ಬಿದ್ದಿರುವ ಆನೆಗಳು ಹೇಗೆ ಕಂಡು ಅಂತಂದ್ರೆ ಬೆಟ್ಟದಾಕಾರದಲ್ಲಿ ಕಂಡಿದ್ದಾವೆ ಅಂತ ನೋಡಿ. ವಿಕಲ್ಪನೆ ಹೇಗಿದೆ ಅಲ್ವಾ. ಯುವಶೈಲಂಗಳನ್ನೇರಿ ಅಂದ್ರೆ ಆನೆಯ ದೇಹಗಳೆಂಬ ಬೆಟ್ಟಗಳನ್ನು ಹತ್ತಿ ಮುಂದೆ ರುದೀರ ಸ್ತೋತಂಗಳಂ ದಾಂಟಿ ಅಂತಂದ್ರೆ ದಾಟಿ ನೋಡಿ. ರುದಿರ ಅಂತಂದ್ರೆ ನೆತ್ತರು, ರುದಿರ ಸ್ತೋತಂಗಳಂ ದಾಂಟಿ ಇಲ್ಲಿ ಟಿ ಬರುತ್ತೆ ನೋಡ್ಬೇಕು. ದಾಂಟಿ ಅದು ಅಭಿಂದಕವಾಗಿ ಸಬಿಂದಕಗಳ ಇದೆ ಇಲ್ಲಿ. ಅದನ್ನು ನಾವು ಇವತ್ತು ಅಭಿಂದಕಗಳಾಗಿ ಬಳಕೆ ಮಾಡಿಕೊಳ್ತೀವಿ. ಅಂದ್ರೆ ದಾಂಟಿ ಎನ್ನುವ ಪದವನ್ನು ದಾಟಿ ಅಂತ ಬಳಕೆ ಮಾಡಿಕೊಳ್ಬೇಕು. ರುದಿರ ಸ್ತೋತಂಗಳಂ ದಾಂಟಿ ಅಂದ್ರೆ ರಕ್ತದ ನದಿಗಳನ್ನು ದಾಟಿ ಮುಂದೆ ಇವದೋರ್ ನೀಲ, ಇಲ್ಲಿ ಬನ್ನಿ, ಇಲ್ಲಿ ಈತು ಬರ್ಬೇಕು ನಾವು. ಇವದೋರ್ ನೀಲ ಲತ ಪ್ರತಾನ ನೋಡಿ. ಇವದೋರ್ ನೀಲ ಲತ ಪ್ರತಾನ ವಿಪೀನ ವ್ರಾತಂಗಳೋಳ್ ಸಿಲ್ಕಿ ಬಹಳ ಅರ್ಥಪೂರ್ಣವಾಗಿರುವುದು. ಇವದೋರ್ ನೀಲ ಲತ ಪ್ರಧಾನ. ಇಲ್ಲಿ ನೋಡಿ, ಇವದೋರ್ ನೀಲ ಅಂದ್ರೆ ಆನೆಯ ಸೊಂಡಿಲು, ನೀಲ ಅಂದ್ರೆ ಕಪ್ಪಾದ, ಲತ ಅಂದ್ರೆ ಬಳ್ಳಿ, ವಿಪಿನ ಅಂದ್ರೆ ಕಾಡು ಅಡಗಿ. ಇಲ್ಲಿ
ಬಳ್ಳಿಗಳ ಕಾಡಿನ ಸಮೂಹದಲ್ಲಿ ಸಿಲುಕಿ ಅಂದ್ರೆ ಆ ಬೆಟ್ಟದಾಕಾರದಲ್ಲಿ ಸತ್ತು ಬಿದ್ದಿರುವ ಆನೆಯ ಸೊಂಡಿಲು, ಆ ಕಪ್ಪಾದ ಆ ಸೊಂಡಿಲು ಕಾಡಿನೊಳಗಿರುವಂತ ಆ ಕಪ್ಪು ಬಳ್ಳಿಗಳ ಹಾಗೆ ಇದ್ವು ಅನ್ನುವುದನ್ನ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆನೆಯ ಸೊಂಡಿಲುಗಳೆಂಬ ಕಪ್ಪಾದ ಬಳ್ಳಿಗಳ ಕಾಡಿನ ಸಮೂಹದಲ್ಲಿ ನಾನೆಲ್ಲಿ ಸಿಕ್ಕಾಕಿಕೊಂಡು ಬಿಡುತ್ತೇನೋ ಎಂದು ಅಲ್ಲಿಂದ ಕಾಲು ಕಿತ್ತುತ್ತಾ ಮುಂದೆ ನಡೀತಾ ಇದ್ದಾನೆ. ಮುಂದಿನ ಸಾಲು ನೋಡಿ. ಬರಂಗೈದು ಅಂದ್ರೆ ಅತ್ಯವಸರದಿಂದ ಉರದೈದಿ, ಅತಿ ಅವಸರದಿಂದ ಏನ್ ಮಾಡ್ತಾ ಇದ್ದಾನೆ ನೋಡಿ. ಬರಂಗೈದು ಅತಿ ವೇಗವಾಗಿ ಉರದೆ, ಇದ್ಯಾವುದನ್ನು ಲೆಕ್ಕಿಸದೆ, ಬರಂಗೈದು ಉರದೆ ಯಾವುದನ್ನು ಲಕ್ಷಿಸದೆ ದುರೋಧನನು ಸಂಜಯ ಶಿರಸ್ಕಂದಾವಲಂಬಂ, ಸಂಜಯನ ಶಿರ ಅಂದರೆ ಹೆಗಲನ್ನು, ಸಂಜಯ ಹೆಗಲನ್ನು ಆಶ್ರಯಿಸಿದ. ಸಂಜಯನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುರುಪ್ರಭು ಅಥವಾ ಕುರುರಾಜನಾಗಿರುವಂತಹ ದುರೋಧನನು ಕಂಡಂ ನೋಡಿದನು. ಏನನ್ನು ನೋಡಿದ? ಶರಜಾಲ ಜರ್ಜರಿತ ಅಂದ್ರ ಬಾಣಗಳಿಂದ ಜರ್ಜರಿತನಾಗಿರುವಂತ ಗಾತ್ರತರಣಂ ದ್ರೋಣನಂ, ಬಾಣಗಳ ಸಮೂಹದಲ್ಲಿ ಕುರುಪ್ರಭು ಆಗಿರುವಂತ ಕುರುರಾಜನಾಗಿರುವಂತ ದುರೋಧನನು ಶರಜಾಲ ಜರ್ಜರಿತ ಬಾಣಗಳ ಸಮೂಹದಿಂದ, ಇಲ್ಲಿ ಶರ ಅಂದ್ರ ಬಾಣ, ಜಾಲ ಅಂತಂದ್ರೆ ಸಮೂಹ, ಗುಂಪು ಅಂತ ಅರ್ಥ ಆಗತ್ರಿ. ಅಂದ್ರ ನೋಡ್ರಿ, ಶರಜಾಲ ಜರ್ಜರಿತ ಅಂದ್ರೆ ಬಾಣಗಳ ಸಮೂಹದಿಂದ ಜರ್ಜರಿತಗೊಂಡಿರುವ, ಗಾತ್ರ ಅಲ್ಲ ಶರೀರವನ್ನುಳ್ಳ, ಪ್ರಾಣನಂ ಶಕ್ತಿಯನ್ನು ಕಳೆದುಕೊಂಡ, ಶಕ್ತಿಯನ್ನು ಕುಂದಿದ. ಗಾತ್ರ ಪ್ರಾಣನಂ ಅಂದ್ರ ಶರೀರವನ್ನುಳ್ಳ, ಶಕ್ತಿ ಕುಂದಿದ. ಯಾರನ್ನ ಕಂಡ? ದುರೋಧನ ದ್ರೋಣನನ್ನು ಕಂಡನು. ದ್ರೋಣನನ್ನು ನೋಡಿದ. ನೋಡಿ ಇಲ್ಲಿ ಆನೆಗಳೆಂಬ ಬೆಟ್ಟವನ್ನು ಏರುತ್ತಾ ನದಿಗಳೆಂಬ ರಕ್ತದ ನದಿಗಳನ್ನು ದಾಟುತ್ತಾ ಆನೆಯ ಸೊಂಡಲುಗಳನ್ನು ಬಳ್ಳಿಗಳಂತೆ ಅಲ್ಲಿಂದ ಬಳ್ಳಿಗಳಲ್ಲಿ ನಾನು ಸಿಕ್ಕಾಕೊಂಡು ಬಿಡುತ್ತೇನೆ ಎಂದು ಅತಿ ಅವಸರವಾಗಿ ದುರೋಧನನು ಸಂಜಯನ ಹೆಗಲ ಮೇಲೆ ಆಶ್ರಯಿಸಿ, ಹೆಗಲ ಮೇಲೆ ಕೈ ಹಾಕಿಕೊಂಡು ಗುರುರಾಜನಾಗಿರುವಂತಹ ದುರೋಧನನು ಮುಂದೆ ಯಾರನ್ನು ನೋಡ್ತಾನೆ ಅಂತ ಹೇಳಿದ್ರೆ, ಶರಜಾಲ ಅಂದ್ರ ಬಾಣಗಳ ಸಮೂಹದಲ್ಲಿ ಶಕ್ತಿಯನ್ನು ಕಳೆದುಕೊಂಡಿರುವ ದ್ರೋಣಾಚಾರ್ಯರನ್ನು ನೋಡ್ತಾನೆ. ಮೊದಲಿಗೆ ಗುರು ದ್ರೋಣಾಚಾರ್ಯರನ್ನು ನೋಡ್ತಾನೆ. ನೋಡಿದ ಬಳಿಕ ನಮಗೆ ಮುಂದೆ ಮೊದಲಿಗೆ ಆರಂಭದಲ್ಲಿ ನೋಡ್ತಕ್ಕಂಥ ಅಂದ್ರೆ ಗುರು ದ್ರೋಣಾಚಾರ್ಯರನ್ನು. ಅಲ್ಲಿ ಗುರು ದ್ರೋಣಾಚಾರ್ಯರನ್ನು ನೋಡಿದ ಬಳಿಕ ಹೇಳ್ತಾನೆ, ಒಂದು ವಚನ ಬರುತ್ತೆ. ಇವು ಕಂದ ಪದ್ಯಗಳು, ನಂತರದಲ್ಲಿ 4 ಸಾಲಿನ ಪದ್ಯಗಳಿವೆ. ವಚನ ಬರುತ್ತದೆ. ಅಂತೂ ನಿಸರ್ಗ ದುಷ್ಟ ಕಚ ನಿಗ್ರಹಕರವು ನಿರುಳಿತ ಮೌಳಿಯಾಗಿದ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಭಾರದ್ವಾಜ ನಿರವಂ ಅಂತಂದ್ರೆ ಭರದ್ವಾಜನ ಮಗನು. ಯಾರು ಅಂತ ಹೇಳಿದ್ರೆ ಭರದ್ವಾಜನ ಮಗನಾಗಿರುವಂತವನು ದ್ರೋಣಾಚಾರ್ಯರು. ರಾಜರಾಜಂ ಅಂತಂದ್ರೆ ದುರೋಧನ ರಾಜರಾಜಂ ದುರೋಧನನು. ಇಲ್ಲಿ ನೋಡಿ ಅದರ ಅರ್ಥ ಏನಂತ ಹೇಳಿದ್ರೆ, ಅಂತೂ ನಿಸರ್ಗ ದುಷ್ಟ ಗುಮ್ನ ಕಥ ನಿಗ್ರಹಕರ ಉಳಿದ ಮೌಳಿಯಾಗಿದ್ದ ಭಾರದ್ವಾಜ ನಿರವಂ ರಾಜರಾಜನ್ ನೋಡಿ. 15 ವಿದ್ಯಾರ್ಥಿಗಳೇ ಒಂದು ಮಾತು ನಾವು ತಿಳ್ಕೊಳ್ಬೇಕಾಗಿದೆ. ಭರದ್ವಾಜನ ಮಗನಾಗಿರುವಂಥ ದ್ರೋಣಾಚಾರ್ಯರನ್ನ ನೋಡಿದ ನಂತರ ಈ ವಿಷಯ ಇಲ್ಲಿ ಪ್ರಕಟ ಆಗುತ್ತೆ. ಅಂತೂ ಅಂದ್ರೆ ಹಾಗೆ ನಿಸರ್ಗ ದುಷ್ಟ ಅಂದ್ರೆ ಸ್ವಭಾವದ ಕೆಟ್ಟವನು. ನಿಸರ್ಗ
ಕರ ಅಂತಂದ್ರೆ ಕೈ, ಕಚ ಅಂತಂದ್ರೆ ತಲೆಗೂದಲು, ಕಚ ಅಂತಂದ್ರೆ ತಲೆಗೂದಲು, ನಿಗ್ರಹ ಅಂದ್ರೆ ನಿಗ್ರಹಿಸಲ್ಪಟ್ಟು ಅಂದ್ರೆ ಹಿಂಸಿಸಲ್ಪಟ್ಟು ಶಿರಛೇದನ ಮಾಡಲ್ಪಟ್ಟು ಅಂತ. ಕಚ ನಿಗ್ರಹಕರ ತಿಳ್ಕೊಬೇಕಾಗುತ್ತೆ. ಕಚ ನಿಗ್ರಹಕರ ವಿನುಳಿತ ನಾ ಹೇಳ್ತಾ ಹೋದೆ. ಕರ ಅಂತಂದ್ರೆ ಇಲ್ಲಿ ಕೈ, ಕಚ ಅಂತಂದ್ರೆ ಕಚ ತಲೆಗೂದಲು, ಕರ ಅಂತಂದ್ರೆ ಕೈ, ನಿಗ್ರಹ ಅಂತಂದ್ರೆ ಶಿರಛೇದನ ಮಾಡಲ್ಪಟ್ಟು ಹಿಂಸಿಸಲ್ಪಟ್ಟು ಮೌಳಿಯಾಗಿದ್ದ ತಲೆಯನ್ನು ಉಳ್ಳವನಾಗಿದ್ದ, ತಲೆಯ ಕೂದಲನ್ನು ಉಳ್ಳವನಾಗಿದ್ದ ಭರದ್ವಾಜನ ಮಗನಾಗಿರುವಂತಹ ದ್ರೋಣಾಚಾರ್ಯರನ್ನ ರಾಜರಾಜನಾಗಿರುವಂತಹ ದುರ್ಯೋಧನನು ನೋಡಿದನು. ಇಷ್ಟೇ ಸ್ನೇಹಿತರೆ. ಒಂದು ಹಾಗೆ ಸ್ವಭಾವದ ಕೆಟ್ಟವನಾಗಿರುವಂತಹ ದುಷ್ಟದುಮ್ನ ಬಲತ್ಕಾರದಿಂದ ಗುರು ದ್ರೋಣಾಚಾರ್ಯರ ತಲೆಯ ಕೂದಲನ್ನು ಹಿಡಿದೆಳೆದು ಶಿರಛೇದನ ಮಾಡಿದ್ದರಿಂದಲೇ ಅಸ್ತವ್ಯಸ್ತ ಆದಂಥ ತಲೆಯನ್ನು ಉಳ್ಳವನಾಗಿ ಗುರು ದ್ರೋಣಾಚಾರ್ಯರು ಶರಶಯದಲ್ಲಿ ಅವರು ಮಲಗಿದ್ದಾರೆ. ಆ ಸ್ಥಿತಿಯನ್ನು ದುರ್ಯೋಧನ ಕಂಡ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ದುಷ್ಟದುಮ್ನ ಏನಪ್ಪ ಅಂತಂದ್ರೆ ಇವನು ಪಾಂಡವರ ಸೇನಾಧಿಪತಿ. ಪಾಂಡವರ ಸೇನಾಧಿಪತಿ ಆಗಿರುವಂಥ ಈ ದುಷ್ಟದುಮ್ನ ಸ್ವಭಾವತಃ ಇವನು ಸ್ವಲ್ಪ ಕೆಟ್ಟ, ಸ್ವಭಾವತಃ ದುಷ್ಟ ಬುದ್ಧಿಯುಳ್ಳವನೇ. ದುರ್ಪದ ರಾಜನ ಮಗನಿವನು. ಅವ್ರು ಹೇಳ್ತಾರೆ ಪಾಂಡವರು, ಬೇಡ ದುಷ್ಟದುಮ್ನ, ಅವರು ನಮಗೆಲ್ಲರಿಗೂ ಗುರುಗಳವರು, ಗುರುಗಳ ಶಿರಛೇದನವನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ರು ಕೂಡ ಅವನು ಕೇಳೋದೇ ಇಲ್ಲ. ಗುರು ದ್ರೋಣಾಚಾರ್ಯರ ಶಿರಛೇದನವನ್ನು ಮಾಡಿಬಿಡ್ತಾನೆ ಇಲ್ಲಿ. ಹಾಗಾಗಿ ಗುರು ದ್ರೋಣಾಚಾರ್ಯರು ಇಲ್ಲಿ ಆ ಸ್ಥಿತಿಯನ್ನು ನೋಡ್ತಾನೆ. ಯಾರು? ದುರ್ಯೋಧನ. ಗುರು ದ್ರೋಣಾಚಾರ್ಯರ ಆ ಸ್ಥಿತಿಯನ್ನು, ಗಂಭೀರವಾದ ಸ್ಥಿತಿಯನ್ನು, ಅಸ್ತವ್ಯಸ್ತಾಗಿ ತಲೆಯನ್ನುಳ್ಳ ದ್ರೋಣರ ಸ್ಥಿತಿಯನ್ನು ಕಂಡು ಹೇಳ್ತಾನೆ. ದ್ರೋಣರನ್ನು ನೋಡ್ತಾನೆ. ನೋಡಿದ ಬಳಿಕ ಹೇಳ್ತಾನೆ. ಆ ದ್ರೋಣರ ಇಲ್ಲಿ ಆ ಪರಾಕ್ರಮದ ಬಗ್ಗೆ ಮಾತಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಮಧ್ಯಭಾಗದಲ್ಲಿ, ಈ ಮೂರನೆಯ ಮಧ್ಯಭಾಗದಲ್ಲಿ ಹೇಳ್ತಾ ಹೋಗ್ತಾನೆ. ದ್ರೋಣರ ಆ ಒಂದು ಪರಾಕ್ರಮದ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಏನು? ಅರಿಯೇ ಬಿಲ್ಲ ಭಿನ್ನನಕ್ಕೆ ಗಾಂಡೀವಿಯಂತು ಪಿನಾಕ ಪಾಣಿಯೂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕೆ ಅದು ನಿಮ್ಮ ಉಪೇಕ್ಷೆಯೇ ಎಂದು ಅರಿಯೇನು. ಇದು ಎನ್ನ ಕರ್ಮವಶಮೇ ಎಂದ ಅರಿಯೇನು. ನಿಮಗಿಂತೂ ಸಾವು ಈ ಥರದಿನ ಅಕಾರಣ ನೆರೆಯೇ. ಅಕಾರಣ ಅಂತ ತಗೊಳ್ತಾರೆ. ಅರಿಯೇನು ಬಿಲ್ಲ ಭಿನ್ನಡಕ್ಕೆ ಗಾಂಡೀವಿಯಂತೂ ಪಿನಾಕ ಪಾಣಿಯೂ ನೆರೆಯನ್ ಇಲ್ಲಿ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲ್ಕೆ ಅದು ನಿಮ್ಮ ಉಪೇಕ್ಷೆಯೇ ಎಂದು ಅರಿಯೇ. ಇದೆನ್ನ ಕರ್ಮವಶಮೆಂದು ಅರಿಯೇ. ನಿಮಗಿಂತೂ ಸಾವು ಈ ಥರದಲ್ಲಿ ಅಕಾರಣ ನೆರೆಗೆ ಸಂಭವಿಸಿರ್ತಿದೋ ಎಂಬ ಸಂಭವ. ದುರ್ಯೋಧನ ಗುರು ದ್ರೋಣಾಚಾರ್ಯರ ಪರಾಕ್ರಮದ ಬಗೆಗೆ ಹೇಳ್ತಾ ಹೋಗ್ತಾನೆ. ಗುರು ದ್ರೋಣಾಚಾರ್ಯರೇ ಬಿಲ್ವಿದ್ಯೆಯಲ್ಲಿ ಪಾರಂಗತರಾಗಿರುವಂಥವರು ನಿಮ್ಮಷ್ಟು ಪರಾಕ್ರಮಿಯಾಗಿಲ್ಲ, ಹಾಗಾಗಿ ದ್ರೋಣಾಚಾರ್ಯರೇ ಅರಿಯೇ. ನಮಗೆ ಗೊತ್ತಿಲ್ಲವೇ? ನಮಗೆ ತಿಳಿದಿಲ್ಲವೇ? ನಾವು ಅರಿತಿಲ್ಲವೇ? ಏನ್ನ ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರೇ? ನಮಗೆ ಗೊತ್ತಿಲ್ಲವೇ? ನೀವು ಎಂತಹ ಬಿಲ್ವಿದ್ಯೆಯಲ್ಲಿ ಪಾರಂಗತರು ಎನ್ನುವುದು ನಮಗೆ ತಿಳಿದಿಲ್ಲವೇ? ಅದನ್ನು ಹೇಳ್ತಾ ಹೋಗ್ತಾನೆ. ದ್ರೋಣಾಚಾರ್ಯರೇ ಅರಿ, ನಾವು ತಿಳಿದುಕೊಂಡಿಲ್ಲವೇ? ಏನು? ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವರೇ? ಬಿಲ್ಲ ಭಿನ್ನಡಕೆ ಅಂದ್ರ ಇಲ್ಲಿ
ಬಿಲ್ಲಿನ ಪರಾಕ್ರಮದ ಬಗ್ಗೆ ನಾವು ಅರಿಯದವರೇ. ನಿಮ್ಮ ಬಿಲ್ಲಿನ ಕೌಶಲ್ಯಕ್ಕೆ ನೀವು ಬಿಲ್ಲಿನ ಆ ಕೌಶಲ್ಯದ ಬಗೆಗೆ ಗಾಂಡೀವಿ ಅಲ್ಲ, ಗಾಂಡೀವಿ ಅಂತಂದ್ರೆ ಗಾಂಡೀವ ಎನ್ನುವ ಬಾಣವನ್ನು ಹೊಂದಿರುವಂತ, ಬಿಲ್ಲನ್ನು ಹೊಂದಿರುವಂತ ಅರ್ಜುನನಲ್ಲ. ಅರ್ಜುನನು ಕೂಡ ನಿಮ್ಮ ಶಿಷ್ಯನೇ. ಆದರೆ ಗಾಂಡೀವಿ ಎನ್ನುವಂತ ಬಿಲ್ಲನ್ನು ಹೊಂದಿರುವಂತ ಅರ್ಜುನನಲ್ಲ, ಸ್ವತಃ ಪಿನಾಕಪಾಣಿಯು. ಪಿನಾಕ ಅಂತಂದ್ರೆ ನಾವು ನೋಡ್ಬೇಕು, ಅರ್ಜುನನಲ್ಲ, ಪಿನಾಕಪಾಣಿಯು ಶಿವನೂ ಕೂಡ. ಪಿನಾಕ ಅಂತಂದ್ರೆ ತ್ರಿಶೂಲ ಅಂತ ಅರ್ಥ, ಪಾಣಿ ಅಂದ್ರೆ ಧರಿಸಿದವನು, ಹೊಂದಿದವನು ಅಂತ ಅರ್ಥ ಆಗುತ್ತೆ. ಸ್ವತಃ ತ್ರಿಶೂಲಧಾರಿಯಾಗಿರುವಂತ ಶಿವನು ಕೂಡ ನಿಮ್ಮ ಜೊತೆಗೆ ಕಾದಿ ಗೆಲ್ಲಲು ಅಸಾಧ್ಯವಾದಂಥದ್ದು. ಹಾಗಿರುವಾಗ ಆದ್ರೆ ಈ ರಣರಂಗದಲ್ಲಿ ನಾವು ಸೋತ್ಬಿಟ್ವಿ, ಅದಕ್ಕೆ ನಿಮ್ಮ ಉಪೇಕ್ಷೆ ಏನೋ ಗೊತ್ತಿಲ್ಲ, ಅಥವಾ ಇದು ನನ್ನ ಕರ್ಮವಶವೋ ಏನೋ ಗೊತ್ತಾಗಲಿಲ್ಲ. ಆದರೆ ನಿಮಗೆ ಇಂತಹ ಸಾವು, ನಿಮಗೆ ಈ ಥರದ ಸಾವು, ಈ ಥರದ ಸಾವು ಅಕಾರಣ, ಯಾವ ಕಾರಣವೂ ಇಲ್ಲದೆ ಹೇಳ್ತಾ ಹೋಗ್ತಾರೆ. ಹಾಗೆ ಯುದ್ಧದ ಸಂದರ್ಭದಲ್ಲಿ ನೀವು ಶಸ್ತ್ರತ್ಯಾಗ ಮಾಡಿದ್ದು, ಅಥವಾ ಅದು ನಿಮ್ಮ ಉಪೇಕ್ಷೆಯೆಂದು, ನಿರ್ಲಕ್ಷ್ಯವೆಂದು, ಉದಾಸೀನವೆಂದು ನನಗೆ ತಿಳಿಯದು, ಅಥವಾ ನನ್ನ ಕರ್ಮವಶದಿಂದ ನನ್ನ ಕರ್ಮಫಲವು ಇದು ನನಗೆ ತಿಳಿಯದಾಯಿತು. ಆದರೆ ಏನು ಮಾಡೋದು, ಯುದ್ಧ ಭೂಮಿಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳಬೇಕಾಯಿತು. ಹಾಗಾಗಿ ಈ ಥರದ ಸಾವು ಈ ರೀತಿಯಾಗಿ ನಿಮಗೆ ಅಕಾರಣ, ಅಂದರೆ ಯಾವ ಕಾರಣವೂ ಇಲ್ಲದೆ ಬಂದು ಅದಕ್ಕೆ ಬಿಡ್ತಲ್ಲ, ನೆರೆಯೇ ನಿಮಗೆ ಬಂದು ಒದಗಿತ್ತಲ್ಲ, ಸಂಪೂರ್ಣವಾಗಿ ಬಂದು ಇತ್ತಲ್ಲ, ಸಂಭವಿಸಿದುದು ಅಂದ್ರೆ ಉಂಟಾಯಿತಲ್ಲ, ಇದೆಲ್ಲ ನನ್ನ ಕರ್ಮಫಲವೆಂಬುದೇ ದುರ್ಯೋಧನನ ಅಭಿಪ್ರಾಯವಾಯಿತು. ಇದಕ್ಕೆಲ್ಲ ನನ್ನ ಕರ್ಮಫಲವೇ ಎನ್ನುವುದು ದುರ್ಯೋಧನನ ಅಭಿಪ್ರಾಯವಾಗಿತ್ತು. ಗುರು ದ್ರೋಣಾಚಾರ್ಯರೇ, ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಅರಿಯದವ ಏನು? ಬಿಲ್ಲಿನ ಕೌಶಲ್ಯದಲ್ಲಿ ಗಾಂಡೀವಧಾರಿಯಾಗಿರುವಂತ ಅರ್ಜುನನಲ್ಲ. ನೋಡಿ, ಬಿಲ್ಲಿನಲ್ಲಿ ಪಾರಂಗತನಾಗಿರುವಂತ ಗಾಂಡೀವಧಾರಿಯಾಗಿರುವಂತ ಅರ್ಜುನನು ಕೂಡ ನಿಮ್ಮ ಜೊತೆಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅರ್ಜುನನನ್ನು ಬಿಡಿ, ಪಿನಾಕಪಾಣಿ ತ್ರಿಶೂಲಧಾರಿಯಾಗಿರುವಂತ ಶಿವನು ಕೂಡ ನಿಮ್ಮ ಜೊತೆಯಲ್ಲಿ ಪ್ರತಿಭಟಿಸಿ ಯುದ್ಧ ಮಾಡಲಿಕ್ಕೆ ಗೆಲ್ಲಲು ಸಮರ್ಥರಲ್ಲ. ಆದ್ರೆ ಏನ್ ಮಾಡೋದು, ನಿಮ್ಮ ಉದಾಸೀನತೆಯೋ ಅಥವಾ ನನ್ನ ಕರ್ಮಫಲವೋ ನಿಷ್ಕಾರಣವಾಗಿ ನಿಮಗೆ ಇಂತಹ ಸಾವು ಬಂದ್ಬಿಡ್ತಲ್ಲ, ಯಾವುದೇ ಕಾರಣವಿಲ್ಲದೆ ಇಂತಹ ಸಾವು ಬಂದ್ಬಿಡ್ತಲ್ಲ ಎಂದು ದುಃಖ ಪಡ್ತಾನೆ ಗುರು ದ್ರೋಣಾಚಾರ್ಯರನ್ನ ಕಂಡು. ದುಃಖ ಪಡುತ್ತಾ ಏನು ಆ ಗುರು ದ್ರೋಣಾಚಾರ್ಯರ ಕಳೆಬರವನ್ನು ಕಂಡು ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಂದು ಎಂಬುದಾಗಿ ಈ ರೀತಿ ಮಾಡಿಕೊಳ್ಳುತ್ತಾ, ಎಂದು ದುಃಖಂಗೈದು ಅಂದ್ರೆ ದುಃಖವನ್ನು ಪಡುತ್ತಾ, ಕುಂಭ ಸಂಭವಂ ಅಂದ್ರೆ ಕುಂಭ ಸಂಭವ ಅಂತ ಯಾಕೆ ಹೇಳ್ತಾರೆ ದ್ರೋಣಾಚಾರ್ಯರಲ್ಲಿ ಎಲ್ಲರಿಗೂ ಗೊತ್ತು. ಅಂದ್ರೆ ಕುಂಭದಲ್ಲಿ ಜನಿಸಿರ್ತಕ್ಕಂಥವನು, ಅಂದ್ರೆ ಮಡಿಕೆಯಲ್ಲಿ ಜನಿಸಿರ್ತಕ್ಕಂಥವನು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಕುಂಭ ಸಂಭವನಂ ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರಿಪದಕ್ಷಿಣಂಗೈದು ಬರುತ್ತಂ ಆ ದಿಶಭಾಗದೋಳ್. ಗುರು ದ್ರೋಣಾಚಾರ್ಯರನ್ನ ಅವರ ಬಗೆಗೆ ಪರಾಕ್ರಮದ ಮಾತುಗಳನ್ನು ಹಾಡಿ ಅಲ್ಲಿ ದುಃಖವನ್ನ ತೋರಿ ಅಲ್ಲಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗುರು ದ್ರೋಣಾಚಾರ್ಯರ ಕಳೆಬರಕ್ಕೆ 3 ಸುತ್ತು ಪ್ರದಕ್ಷಿಣೆ ಆಗ್ತಾನೆ. 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾನೆ. ದುಃಖಪಟ್ಟು ದ್ರೋಣರನ್ನು 3 ಸಲ ಪ್ರದಕ್ಷಿಣೆ ಹಾಕಿ ಅಲ್ಲಿಗೆ ಬರುತ್ತಾ ಇರುವ ಸಂದರ್ಭದಲ್ಲಿ ಆ ದಿಕ್ಕಿನಲ್ಲಿ, ಆ ದಿಶಾ ಭಾಗದೊಳ ಆ ದಿಕ್ಕಿನಲ್ಲಿ ಅಲ್ಲಿ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದಿನ ಪದ್ಯಭಾಗದಲ್ಲಿ 4ನೇ ಪದ್ಯಭಾಗದಲ್ಲಿ ಅಭಿಮನ್ಯುವಿನ ಕಳೆಬರವನ್ನು ನೋಡ್ತಾನೆ. ಅಭಿಮನ್ಯುವಿನ ಅಭಿಮನ್ಯು ಇಲ್ಲಿ ಸ್ವಲ್ಪ ಬಿದ್ದಿರ್ತಾನೆ. ಅಭಿಮನ್ಯುವಿನ ಕಳೆಬರವನ್ನು ನೋಡಿದಂತ ದುರ್ಯೋಧನ ಹೇಗೆ ಹೇಳ್ತಾನೆ ನೋಡಿ. ಬಂದು ನೋಡ್ತಾನಲ್ಲಿ ಹೀಗೆ 3 ಸಲ ಪ್ರದಕ್ಷಿಣೆ ಹಾಕಿ ಬರುತ್ತಾ ಇರುವ ಸಂದರ್ಭದಲ್ಲಿ, ಅರೆ ಮುದಿದಿರ್ದ ಕಣ್ಮಲರ್ ಅನರ್ಧ ಮಗಂ ಕಡಿಮೋದ ಕೈಯು ಆ ಸುರತರಂ ಆಗೆ ಖರ್ಚಿದ ಅವಳು ಬೆರಸ್ ಅನ್ಯ ಶರ ಪ್ರಹಾರ
ಜರ್ಜರಿತ ಶರೀರರಾಗಿ ನವಲೋಹಿತ ವಾರ್ತೆಯೋಳ್ದು ಅಳ್ದು ಬೀಳದ ನಮ್ಮ ಕುರುಪತಿ ನೋಡಿ ಕಂಡನು ಅಭಿಮನ್ಯು ಕುಮಾರನನ್ನು ಆಜೀವ ವೀರನನ್ನು. ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿಂದ ನೇರವಾಗಿ ಗುರು ದ್ರೋಣಾಚಾರ್ಯರನ್ನು ನೋಡಿದ, ಅವರ ಬಗೆಗೆ ಮಾತನಾಡಿದ, ದುಃಖವನ್ನ ವ್ಯಕ್ತಪಡಿಸಿದ. ಅದಾದ ಬಳಿಕ ಗುರು ದ್ರೋಣಾಚಾರ್ಯರಿಗೆ ಸುತ್ತು ಮೂರು ಸಾರಿ ಪ್ರದಕ್ಷಿಣೆ ಹಾಕಿ ಮುಂದೆ ಬರ್ತಾ ಹೋಗ್ತಾನೆ. ಮುಂದೆ ಬಂದಾಗ ಅಭಿಮನ್ಯು ಕುಮಾರ ನೋಡ್ತಾನೆ. ಒಂದು ಮಾತು ನಾವು ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಅಭಿಮನ್ಯು ಪಾಂಡವರ ಅರ್ಜುನನ ಮಗ. ಆಗ ನೋಡಿದ್ರೆ ಅವನು ಶತ್ರುನೇ. ಆದರೆ ಆ ಶತ್ರುಗಳ ಮಗನೂ ಕೂಡ ಶತ್ರುನೇ. ಆದರೆ ಆತನ ಸಾವು ಏನಿದೆಯಲ್ಲ, ಆ ವೀರತ್ವದ ಸಾವು ಏನಿದೆಯಲ್ಲ, ಆ ಶೌರ್ಯದ ಸಾವಿದೆಯಲ್ಲ, ಅದು ದುರ್ಯೋಧನನಿಗೆ ಬಹಳ ಮೆಚ್ಚುಗೆ ಆಗ್ತದೆ. ಹಾಗಾಗಿ ದುರ್ಯೋಧನ ಅಭಿಮನ್ಯುವಿನ ಬಗೆಗೆ ಆಡುವಂಥ ಮಾತುಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಅರೆಮುನಿದಿದ್ದ ಅಂದ್ರೆ ಅರ್ಥ ಮುಚ್ಚಿದ, ಕಣ್ಣಲ ಹೂವಿನಂತಹ ಕಣ್ಣುಗಳು. ಅಂತಹ ಕಣ್ಣುಗಳು ಅರ್ಧ ಮುಚ್ಚಿದ ಹೂವಿನಂತಹ ಕಣ್ಣುಗಳು. ಅಲಡ್ಡಮಗಂ ಅಂದ್ರೆ ಅರಳಿದ ಮುಖ. ಮುಖ ಹೆಂಗೆ ಅರಳಿತಪ್ಪ ಅಂತಂದ್ರೆ ಯುದ್ಧದ ಉತ್ಸಾಹದಿಂದ ಅರಳಿತ್ತು, ಯುದ್ಧದ ಉತ್ಸಾಹದಿಂದ ಅರಳಿ ಹೋಗಿತ್ತು. ಅಂದ್ರ ಈಗ ಹಾಗೆ ಸತ್ತು ಬಿದ್ದಿರುವಂತಹ ಅಭಿಮನ್ಯುವಿನ ಮುಖ ಯುದ್ಧದ ಉತ್ಸಾಹದಿಂದ ನಾನು ಇನ್ನೂ ಯುದ್ಧ ಮಾಡಬಲ್ಲೆ ಎನ್ನುವ ನಿಟ್ಟಿನಲ್ಲಿ ಆ ಮುಖಭಾವ ಇತ್ತು ಎನ್ನುವುದನ್ನು ಹೇಳ್ತಾ ಹೋಗ್ತಾನೆ. ಅಲಡ್ಡಮಗಂ ಅರಳಿದ ಮುಖ, ಕಡಿಮೋದ ಕೈಯು ಅಂದ್ರೆ ಕತ್ತರಿಸಿದ ಕೈಗಳು ಕತ್ತರಿಸಿ ಹೋಗ್ಬಿಟ್ಟಿತ್ತು. ಆ ಸುರತರವಾಗಿ ಅತಿ ಭಯಂಕರವಾಗಿ ಕಚ್ಚಿದ ಅಂದ್ರೆ ಕಚ್ಚಿದ ಅವಳು ಬೆರೆಸು ಅಂದ್ರೆ ಕಚ್ಚಿದ ಅವಡಿನಿಂದ ಆ ದವಡಿ ಕೂಡ ಕಚ್ಚು ಹೋಗಿಬಿಟ್ಟಿತ್ತು. ಹಾಗಾಗಿ ಅನ್ಯ ಶರಪ್ರಹಾರ ಜರ್ಜರಿತ ಅಂದ್ರೆ ಶತ್ರುಗಳ ಬಾಣ, ಅನ್ಯ ಅಂತಂದ್ರೆ ಶತ್ರುಗಳ ಬಾಣಗಳ ಹೊಡೆತದಿಂದ ನುಜ್ಜುಗುಜ್ಜಾದ ಶರೀರನಾಗಿ ದೇಹವುಳ್ಳವನಾಗಿ ಹೇಗೆ ಬಿದ್ದಿದ್ದ, ಎಲ್ಲಿ ಬಿದ್ದಿದ್ದ? ನವಲೋಹಿತ ವಾರ್ದಿಯೋಳ್ ಅಂದ್ರೆ ನವ ಅಂದ್ರೆ ಹೊಸದು ಅಂತ ಅರ್ಥ. ಇಲ್ಲಿ ನವಲೋಹಿತ ಅಂತಂದ್ರೆ ಇಲ್ಲಿ ರಕ್ತದ ಸಮುದ್ರ ಅಂತ ಅರ್ಥ. ಅಂದ್ರೆ ಒಂದು ತಿಳ್ಕೊಳ್ಬೇಕು, ಹೊಸದಾದ ರಕ್ತದ ಸಮುದ್ರದಲ್ಲಿ ಅಳ್ದು ಅಂದ್ರೆ ಮುಳುಗಿ ಬಿದ್ದಿರುವವನನ್ನು ಆಜೀವ ವೀರನನ್ನು ಯುದ್ಧ ವೀರನನ್ನು ಅಭಿಮನ್ಯು ಕುಮಾರನನ್ನು ಕುರುಪತಿ ಅಂದ್ರೆ ಕೌರವ ರಾಜನು ದುರ್ಯೋಧನನು ನೋಡಿ ಗುರುತಿಸಿದನು. ಅಭಿಮನ್ಯು ಕುಮಾರ ಸತ್ತಿದ್ದಾನೆ. ಅಭಿಮನ್ಯು ಹೇಗೆ ಬಿದ್ದಿದ್ದಾನಂತ ರಣರಂಗದಲ್ಲಿ ಶತ್ರುಗಳ ಆ ಬಾಣಗಳ ಹೊಡೆತದಿಂದ ಅಭಿಮನ್ಯು ಕುಮಾರ ಸತ್ತು ಬಿದ್ದಿದ್ದ. ಅದನ್ನು ನೋಡಿದ ನಂತರ ಹೇಳ್ತಾನೆ, ಆ ಅಭಿಮನ್ಯು ಹೇಗೆ ಬಿದ್ದಿದ್ದ ಅಂತ. ಅರ್ಧ ಮುಚ್ಚಿದ ಕಣ್ಣುಗಳು ಅರ್ಧಕ್ಕೆ ಮುಚ್ಚಿದ್ವು, ಉತ್ಸಾಹದಿಂದ ಅರಳಿದಂತ ಮುಖ ಆಗಿತ್ತು, ಕೈಗಳು ಕತ್ತರಿಸಿ ಹೋಗಿದ್ವು, ಅತಿ ಭಯಂಕರವಾಗಿ ಕಚ್ಚಿದ ಅವಡಿನಿಂದ ಕೂಡಿದವನಾಗಿ ಶತ್ರುಗಳು ಬಿಟ್ಟಿರುವ ಬಾಣಗಳಿಂದ ನುಜ್ಜಾದಂಥ ದೇಹವುಳ್ಳ ಹೊಸದಾದ ರಕ್ತದ ಸಮುದ್ರದಲ್ಲಿ ಮುಳುಗಿ ಬಿದ್ದಿದ್ದ ಆ ಯುದ್ಧ ವೀರನಾಗಿರುವಂಥ ಅಭಿಮನ್ಯು ಕುಮಾರನನ್ನ ದುರ್ಯೋಧನನು ನೋಡಿದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗೆ ಆ ಅಭಿಮನ್ಯು ಕುಮಾರನನ್ನು ನೋಡಿದ ಬಳಿಕ ಮುಂದೆ ಒಂದು ಸಾಂಬಾರ ವಚನದಲ್ಲಿ ಅಭಿಮನ್ಯು ಕುಮಾರನನ್ನು ನೋಡಿದ ಬಳಿಕ ಅಂತೂ ಆತನನ್ನು ಅಹಿಕೇತನನ್ನು ನೋಡಿ, ಅಹಿಕೇತನಂತಂದ್ರೆ ಇಲ್ಲಿ ತಿಳ್ಕೊಳ್ಬೇಕಾದಂಥದ್ದು ಏನು ಅಂತಂದ್ರೆ ಅಹಿಕೇತನ ಅಂತಂದ್ರೆ ಅಹಿಕೇತನ ಸರ್ಪ ಅಂತ ಅರ್ಥ. ಅಹಿ ಅಂದ್ರೆ ಸರ್ಪ, ಕೇತನ ಅಂದ್ರೆ ಧ್ವಜ ಅಂದ್ರೆ ಸರ್ಪ ಧ್ವಜವುಳ್ಳವನು, ಉರಗ ಪತಾಕ ಅಂತ ಕೂಡ ಕರೀತಾರೆ. ಅದು ಹಾವು ಅಥವಾ ಸರ್ಪ. ಹೀಗೆ ಅಂತು ಆತನನ್ನು ಅಂದ್ರೆ ಅಂತು ಹಾಗೆ ಅವನನ್ನು ಅಭಿಮನ್ಯು ಕುಮಾರನನ್ನು ಅಹಿಕೇತನಂ ಸರ್ಪಧ್ವಜ ಉಳ್ಳವನಾದ ಅಂದ್ರೆ ದುರ್ಯೋಧನನು ನೋಡ್ತಾನೆ. ನೋಡಿದ ಬಳಿಕ
ಸರ್ಪಧ್ವಜವುಳ್ಳವನಾಗಿರುವಂತಹ ದುರ್ಯೋಧನನ್ನು ನೋಡಿ ಹೇಳ್ತಾನೆ, ಆತನ ಅಭಿಮನ್ಯು ಕುಮಾರನ ಬಗೆಗೆ ಮಾತನಾಡುವಂಥ ಮಾತುಗಳು 5ನೇ ಪದ್ಯಭಾಗದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಹೇಳ್ತಾನೆ ನೋಡಿ, ಗುರು ಪಂಡಿತ ಚಕ್ರ ವ್ಯೂಹ ರಚನೆ ಪೆರಗ್ಗೆ ಅರಿದು ಪುಗಲದ ಪೊಕ್ಕು ರಣಾಜಿರದೋಳ್ ಅರಿ ನೃಪರ ನಿಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ ಗಂಡರೊಮ್ಮಳರೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಗುರು ಪಂಡಿತ, ಗುರು ದ್ರೋಣಾಚಾರ್ಯರು ರಚಿಸಿದ, ಪಂಡಿತ ಅಂದ್ರೆ ರಚಿಸಿದ, ಎಣೆದ ಗುರುಗಳಾದಂತ ದ್ರೋಣಾಚಾರ್ಯರು ರಚಿಸಿರ್ತಕ್ಕಂಥ ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂಥ ಚಕ್ರವ್ಯೂಹ ರಚನೆ. ನೋಡ್ರಿ, ಚಕ್ರವ್ಯೂಹನ ರಚನೆ ಮಾಡಿದ್ದು ಗುರು ದ್ರೋಣಾಚಾರ್ಯರು. ಆ ಚಕ್ರವ್ಯೂಹನ ಭೇದಿಸಲಿಕ್ಕೆ ಅರ್ಜುನನಿಂದ ಮಾತ್ರ ಸಾಧ್ಯ ಇತ್ತು. ಆದರೆ ಅಭಿಮನ್ಯು ಕುಮಾರ ಆ ಚಕ್ರವ್ಯೂಹನ ಭೇದಿಸ್ತಾನೆ, ಒಳಗೋಗ್ತಾನೆ. ಆದರೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಆತನಿಗೆ ಸಾಧ್ಯವಿಲ್ಲ, ಅದು ಗೊತ್ತಿಲ್ಲ. ಹಾಗಾಗಿರೋದ್ರಿಂದ ಶತ್ರುಗಳ ಬಾಣಗಳ ಪ್ರಯೋಗದಿಂದ ಆತ ಸತ್ತು ಹೋಗ್ತಾನೆ. ಗುರು ಪಂಡಿತ ಚಕ್ರವ್ಯೂಹ ರಚನೆ ಪೆರಗ್ಗೆ ಅಂದರೆ ಬೇರೆಯವರಿಗೆ ಅರಿದು, ಬೇರೆಯವರಿಗೆ ಅರಿದು, ಅದು ಅಸಾಧ್ಯ ಅಂತ ಹೇಳ್ತಾರೆ. ಬೇರೆಯವರಿಗೆ ಅಸಾಧ್ಯ. ಯಾವುದಕ್ಕೆ? ಗುರು ದ್ರೋಣಾಚಾರ್ಯರು ರಚಿಸಿದಂಥ ಚಕ್ರವ್ಯೂಹವನ್ನು ಪ್ರವೇಶಿಸಲಿಕ್ಕೆ ಬೇರೆಯವರಿಂದ ಸಾಧ್ಯವಿಲ್ಲ. ಹಾಗಾಗಿ ನೀನು ಆ ಚಕ್ರವನ್ನು ಭೇದಿಸಲಿಕ್ಕೆ ಪ್ರವೇಶ ಮಾಡಿದೀಯ ಅಂತ ಹೇಳ್ತಾ ಹೋಗ್ತಾನೆ. ಗುರು ಪಂಡಿತ ಚಕ್ರವ್ಯೂಹ ರಚನೆ ಪೆರಗ್ಗೆ ಅರಿದು, ಅದು ಅಸಾಧ್ಯವಾದಂಥದ್ದು. ಪುಗಲದಂ, ಪ್ರವೇಶ ಮಾಡಲಿಕ್ಕೆ ಅದು ಆಗದು. ಅಂತಹ ಚಕ್ರವ್ಯೂಹವನ್ನು ನೀನು ಕೊಕ್ಕು ಪ್ರವೇಶ ಮಾಡಿ ರಣಾಜಿರದೋಳ್ ಅಂದ್ರೆ ರಣರಂಗದಲ್ಲಿ ಅರಿ ನೃಪರ ನಿಕ್ಕಿದ, ಶತ್ರು ರಾಜನನ್ನು ಕೊಂದು ಹಾಕಿದ ನರಸುತ, ಅರ್ಜುನನ ಮಗನೇ. ಇಲ್ಲಿ ನರಸುತ ಅಂತ ಅಂದ್ರೆ ಅರ್ಜುನನ ಮಗನಿವನು. ನರಸುತ, ಅರ್ಜುನನ ಮಗನೇ, ನಿನ್ನೊರೆಗೆ ನಿನಗೆ ಸರಿಸಮಾನರು, ನಿನ್ನ ಹೊರೆಗೆ ದೊರೆಗೆ ನಿನಗೆ ಸರಿಸಮಾನರು ಗಂಡರೊಮ್ಮಳರೆ, ನಿನಗೆ ಸರಿಸಮಾನರಾದ ಶೂರರು, ಗಂಡರು ಅಂದ್ರೆ ಶೂರರು ಅಂದ್ರೆ ಶೂರರು ಇದ್ದಾರೆಯೇ ಎಂದು ಕೇಳ್ತಾರೆ. ಅಂದ್ರೆ ಇಷ್ಟೇ ವಿಚಾರ ಆತ್ಮೀಯ ವಿದ್ಯಾರ್ಥಿಗಳಿಗೆ. ಗುರುವಾದಂಥ ದ್ರೋಣಾಚಾರ್ಯರು ರಚಿಸತಕ್ಕಂಥ ಚಕ್ರವ್ಯೂಹವನ್ನು ಪ್ರವೇಶಿಸಲು ಬೇರೆಯವರಿಗೆ ಅಸಾಧ್ಯ. ಅದನ್ನು ಪ್ರವೇಶ ಮಾಡಲಿಕ್ಕೆ ರಣರಂಗದಲ್ಲಿ ಅದನ್ನು ಪ್ರವೇಶ ಮಾಡಿ ಶತ್ರುರಾಜನನ್ನು ಕೊಂದಿರುವಂಥ ಅಭಿಮನ್ಯು, ನಿನಗೆ ಸರಿಸಮಾನರಾದಂಥ ಪರಾಕ್ರಮಿಗಳು ಯಾರಾದರೂ ಇದ್ದಾರೆಯೇ? ಸಾಧ್ಯವಿಲ್ಲ ಈ ರಣರಂಗದಲ್ಲಿ ಎಂದು ಹೇಳ್ತಾರೆ. ನೋಡಿ, ದುರ್ಯೋಧನನು ಇಲ್ಲಿ ಶತ್ರುವಿನ ಮಗನಾಗಿರುವಂಥ ಅರ್ಜುನನ ಮಗನಾಗಿರುವಂಥ ಅಭಿಮನ್ಯು ಕುಮಾರನ ಆ ಪರಾಕ್ರಮದ ಬಗೆಗೆ ಆಡುವಂಥ ಆ ಮಾತೇನಿದೆಯಲ್ಲ, ಆತನ ಶೌರ್ಯ, ಆತನ ಪರಾಕ್ರಮದ ಬಗೆಗೆ ಮಾತನಾಡ್ತಾ ಹೋಗ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ 5 ಪದ್ಯಗಳನ್ನು ಇವತ್ತು ನಾವು ನೋಡ್ತೀವಿ. 6ನೆಯ ಪದ್ಯ ನಾನು ಅದನ್ನು ಓದಿ ಅಲ್ಲಿಗೆ ಇಟ್ಟಿರ್ತೀನಿ, ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಅಸಮಬಲ. ಇಲ್ಲಿನೂ ಕೂಡ ದುರ್ಯೋಧನ ಅಭಿಮನ್ಯುವಿನ ಬಗೆಗೆ ಅಭಿಮನ್ಯುವಿನಲ್ಲಿ ಈ ರೀತಿ ಪ್ರಾರ್ಥಿಸಿಕೊಳ್ಳುತ್ತಾನೆ. ಆತನ ಪರಾಕ್ರಮವನ್ನು ನೋಡಿದ ನಂತರ ಆ ಪರಾಕ್ರಮದ ಮಾತುಗಳನ್ನು ಹೇಳುವಂಥದ್ದು. ಅಸಮಬಲ ಭವ ವಿಕ್ರಮ ಅಸಂಭವಂ ಪೆರಗ್ಗೆ ನಿನ್ನ ಆಲ ಇರಿದಂ ಪ್ರಾರ್ಥಿಸುವೆನು. ಅಭಿಮನ್ಯು ನಿಜ ಸಾಹಸಕ್ಕೆ ದೇಶಾನುವರ್ಣಂ ಯಮಗಿಕ್ಕೆಗಳ ಹೇಳ್ತಾನೆ. ನೋಡಿ, ಅಯ್ಯೋ ಹೇಳ್ತಾನೆ, ಅಸಮಬಲ ಭವಧಿಕ್ರಮಂ. ಅಭಿಮನ್ಯು ಅಸಮಬಲ, ಅದೃಶ್ಯವಾದಂಥ ಅಸದೃಶ್ಯವಾಗಿರುವಂಥ ಶಕ್ತಿಯನ್ನುಳ್ಳ ನೀನು ಭವಧಿಕ್ರಮಂ, ನಿನ್ನ ಪರಾಕ್ರಮ ಪೆರಗ್ಗೆ ಬೇರೆಯವರಿಗೆ ಅಸಂಭವಂ, ಅಸಾಧ್ಯವಾದದ್ದು. ನೋಡಿ, ಅಸದೃಶ್ಯವಾದಂಥ ಶಕ್ತಿಯನ್ನುಳ್ಳಂಥ ನಿನ್ನ ಪರಾಕ್ರಮ ಇದು ಬೇರೆಯವರಿಗೆ ಅದು ಅಸಾಧ್ಯ. ಹಾಗಾಗಿ ನಾನು ದುರ್ಯೋಧನ ಹೇಳ್ತಾನೆ, ನಾನು ನಿನ್ನನ್ನು ಅಥವಾ ನಿನ್ನಲ್ಲಿ ಇರಿತಂ ಇಷ್ಟನ್ನು ಬೇಡಿಕೊಳ್ತೇನೆ, ಪ್ರಾರ್ಥಿಸುವೆನು, ಇಷ್ಟನ್ನು ಬೇಡಿಕೊಳ್ತೇನೆ. ಏನಂತ ಬೇಡಿಕೊಳ್ತೇನೆ? ನಿಜ ಸಾಹಸಕ್ಕೈ ದೇಶ ಅನುಮರಣಂ, ನಿನ್ನ ನಿಜವಾದ ಸಾಹಸದಲ್ಲಿ ಒಂದು ಅಂಶದ ಅನುಗುಣವಾದಂಥ ವೀರ ಮರಣ ನಮಗೂ ಬರಲಿ, ಯಮಗೆಕ್ಕೆಗಳ ನನಗೂ ಬರಲಿ
ಉಳ್ಳವನು, ನಿನ್ನ ಪರಾಕ್ರಮ ಬೇರೆಯವರಿಗೆ ಅದು ಅಸಾಧ್ಯವಾದಂಥದ್ದು. ಹಾಗಾಗಿ ನಾನು ನಿನ್ನಲ್ಲಿ ಇಷ್ಟನ್ನು ಮಾತ್ರ ಬೇಡಿಕೊಳ್ತೇನೆ, ನಿನ್ನ ಸಾಹಸದೊಳಗೆ, ನಿನ್ನ ವೀರತ್ವದ ಈ ಸಾಹಸದೊಳಗೆ ಒಂದಂಶದ ಅನುಗುಣವಾದಂಥ ಆ ವೀರ ಮರಣ ನನಗೂ ಬರಲಿ ಎಂದು ದುರ್ಯೋಧನ ಇಲ್ಲಿ ದುಃಖ ಕೈಯುತ್ತ ಅಭಿಮನ್ಯುವಿನ ಪರಾಕ್ರಮದ ಬಗೆಗೆ ಮಾತನಾಡ್ತಾನೆ. ಶತ್ರುವಿನ ಮಗನು ಶತ್ರುನೇ, ಆದರೆ ತನ್ನ ಮಗನ ವಯಸ್ಸಿನವನಾಗಿರುವಂಥ ಅಭಿಮನ್ಯುವಿನ ಪರಾಕ್ರಮವನ್ನು ಇಲ್ಲಿ ಪ್ರಶಂಸಿಸುವಂಥದ್ದು ಏನಿದೆಯಲ್ಲ, ಅದು ಬಹಳ ಮೆಚ್ಚಬೇಕಾದಂಥದ್ದು. ದುರ್ಯೋಧನನ ಬಹಳ ಇಲ್ಲಿ ಆತನ ವ್ಯಕ್ತಿತ್ವಕ್ಕೆ ಒಂದು ರನ್ನಗನ್ನಡಿ ಎನ್ನುವಂಥದ್ದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಇಲ್ಲಿಯವರೆಗೆ ನಾವು ಸುಮಾರು 6 ಪದ್ಯಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ವಚನ ಮತ್ತು ಪದ್ಯ ಏನು ಹೊರಗೆ ಅನ್ನುವಂಥದ್ದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಅಲ್ಲಿವರೆಗೆ ತಮಗೆಲ್ಲ